ಸೊ ಇವತ್ತು ನಾವೊಂದು ಲಾಂಗ್ ಜರ್ನಿ ಹೋಗ್ತಾ ಇದ್ದೀವಿ. ಸೊ ಅದು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಆಸೆ ತುಂಬಾ ಇತ್ತು. ದೇಶ ದೇಶ ಸುತ್ತಿ ಕೋಶ ಓದಿ ಅಂತಾರೆ. ದೇಶ ಸುತ್ತರು ಕೋಶ ಓದೋ ಅವ್ರಿಗೆ ಬುದ್ಧಿನೇ ಇರಲ್ಲ. ಜಗತ್ತ ಧರ್ಮಸ್ಥಳ ಅದು ಇದು ಈ ತಿರುಪತಿ ಹೊಟ್ಟೆ ಒಂಥರ ತೊಳಸ್ದಂಗೆ ಆಗ್ತಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ. ನಾವು ಸಹ ಚೆನ್ನಾಗಿದ್ದೀವಿ. ಸೊ ಏನಪ್ಪ ಇವತ್ತು ಇಷ್ಟು ಬೇಗ ರೆಡಿಯಾಗಿ ದೀಪಿಕಾ ಅವರು ಬ್ಲಾಗ್ ಮಾಡ್ತಾ ಇದ್ದಾರೆ ಅರ್ಜುನ್ ಜಾಕಿಯವ್ರ ಜೊತೆ ಅಂತ ಅಂದ್ಕೊಂಡಿದ್ದೀರಾ. ಸೊ ಇವತ್ತು ನಾವೊಂದು ಲಾಂಗ್ ಜರ್ನಿ ಹೋಗ್ತಾ ಇದ್ದೀವಿ. ಸೊ ಅದು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಆಸೆ ತುಂಬಾ ಇತ್ತು. ಇವತ್ತು ಹೋಗ್ತಾ ಇದ್ದೀವಿ. ಬಟ್ ಆಸೆ ನಿಜವಾಗ್ಲೂ ಇತ್ತು ಗೊತ್ತಾ ಗೈಸ್, ಇದ್ರಲ್ಲಿ ಹೋಗ್ಲೇಬೇಕು ಅನ್ನೋದೊಂದು ಆಸೆ ನಿಜವಾಗ್ಲೂ ಇತ್ತು. ಬಟ್ ಇಷ್ಟು ಬೇಗ ಅದು ನಮಗೆ ಆ ದೇವರು ಲೈಕ್ ಅದನ್ನ ನೆರವೇರಿಸ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಅದೆಲ್ಲದಕ್ಕೂ ಹೆಚ್ಚಾಗಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರೋದಕ್ಕೆ ಈ ಒಂದು ಆಸೆ ನಮಗೆ ನೆರವೇರಿದೆ. ಆ್ಯಂಡ್ ಈ ವಿಡಿಯೋನ ಕೊನೆ ಗಂಟ ನೋಡಿ, ಓಕೆನಾ? ನಾವು ಎಲ್ಲಿ ಹೋಗ್ತೀವಿ ಅಂತ ನಾನು ನಿಮಗೆ ತಿಳಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ. ಆ್ಯಂಡ್ ಆದ್ರೆ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಹೇಳಿ, ಒಂದು ಲೈಕ್, ಶೇರು, ಕಮೆಂಟ್ ಆ್ಯಂಡ್ ಆಲ್ಸೋ ಹಾಗೆ ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಗಡಿಲಿ ಏನಕ್ಕಿದ್ದೀವಿ ಅಂದರೆ ನನ್ನ ಮಕ್ಕಳು ಬಿಡಲ್ಲ, ಅವರು ಬಿಡೋದಿಲ್ಲ. ಅವ್ರನ್ನ ತಗೊಂಡು ಹೋಗಕ್ಕೆ ನಮ್ಮ ಕೈಲಾಗಲ್ಲ. ಅವ್ರನ್ನ ಎತ್ತಕೊಂಡು ಹೋದ್ರೆ ನಾವು ಯಾಲಂಜನೆ ಹೊಡಿಯೋಕ್ಕಾಗಲ್ಲ. ಅದಕ್ಕೆ ಇವಾಗ ಏನು ಐಡಿಯಾ ಮಾಡಿಬಿಟ್ಟಿದ್ದೀವಿ ಅಂದರೆ ಇಬ್ಬರು ರೆಡಿ ಆಗಿಬಿಟ್ಟು ಫಸ್ಟು ಆರಾಮಾಗಿ ಅಂಗಡಿ ಹತ್ರ ಹೋಗ್ಬಿಡೋಣ, ಅಲ್ಲಿಂದ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹೋಗ್ತಾ ನಾನು ನಿಮಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀವಿ. ಅದರ ಥರ ಎಕ್ಸೈಟ್ಮೆಂಟ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನಿನಗೆ ಎಷ್ಟಿದೆ ಎಕ್ಸೈಟ್ಮೆಂಟ್? ತುಂಬ ಇದೆ. ಯಾಕಂದರೆ ಲೈಫಲ್ಲಿ ಫಸ್ಟ್ ಟೈಮು ನಾನು ಈ ಥರ ಹೋಗ್ತೀನಿ ಅಂದ್ಕೊಂಡಿದ್ದಿಲ್ಲ. ಅದೇ ಹೋಗ್ತಾ ಇದ್ದೀನಿ. ಅದು ಹೇಳಿನಲ್ಲ, ಎಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಆಶೀರ್ವಾದ ಆಶೀರ್ವಾದ ಈ ಥರ ದೊಡ್ಡದಾಗಿ ತುಂಬಿ ನಾನು ದೊಡ್ಡದಾಗೆ ಗಾಳಿಲ್ಲ ಆರೋ ಥರ. ಹಲೋ ಯಾರ ಓಕೆ, ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ಗಂಟೆ ನೋಡಿ ಗೈಸ್. ಇವತ್ತಿನ ಔಟ್ಫಿಟ್ ತೋರಿಸ್ಬಿಡ್ತೀನಿ ಹೆಂಗಿದೆ ಅಂತ. ಒಂದು ನಿಮಿಷ. ಹಸ್ಬೆಂಡ್ ಔಟ್ಫಿಟ್ ಈ ಥರ ಇದೆ. ಸಾಹೇಬ್ರು ನೋಡಿ ಏನು ಮಿಂಚಿಂಗು, ಫುಲ್ಲು ಮಿಂಚು ಹೊಡಿತಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ನನ್ನ ಔಟ್ಫಿಟ್ ತೋರಿಸು ಚಿನ್ನ. ನನ್ನ ಔಟ್ಫಿಟ್ ಈ ಥರ ಇದೆ, ಫುಲ್ ಕಂಪ್ಲೀಟು. ಇದು ಕಂಪ್ಲೀಟ್ ಔಟ್ಫಿಟ್ ನನ್ನ ಗಂಡ ಸೆಲೆಕ್ಟ್ ಮಾಡಿರೋದು. ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನು ಮತ್ತೆ ಅವರಿಬ್ರು ಹೇಗೆ ಕಾಣಿಸ್ತಿದ್ದೀವಿ ಅಂತ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ? ನನ್ನ ಔಟ್ಫಿಟ್ ಎಲ್ಲ ನಮ್ಮ ದೀಪಮ್ಮನೇ ಮಾಡಿದ್ದಾರೆ. ಯಾವತ್ತೂ ಅಷ್ಟೇ, ಯಾವಾಗಲೂ ಅಷ್ಟೇ. ಜಾಸ್ತಿ ನನ್ನ ಔಟ್ಫಿಟ್ ಆಗಿರ್ಬೋದು ಅವ್ರು ಸೆಲೆಕ್ಟ್ ಮಾಡ್ತಾರೆ. ಅವ್ರ ಔಟ್ಫಿಟ್ ಜಾಸ್ತಿ ನಾನೇ ಸೆಲೆಕ್ಟ್ ಮಾಡೋದು. ಆ್ಯಂಡ್ ಕೆಲವೊಂದ್ಸಲ ಅವರು ನನ್ನ ಔಟ್ಫಿಟ್ ಸೆಲೆಕ್ಟ್ ಮಾಡಿದಾಗ ಒಂದೊಂದ್ಸಲ ಇಲ್ಲ ಬೇಡ ಇದು ಅಂತ ಹೇಳ್ಬಿಟ್ಟು ನಂದೇ ಒಂದೊಂದ್ಸಲ ಅಲ್ಲ 100 ಸಲ. ಬಟ್ ಈ ಒಂದು ಔಟ್ಫಿಟ್ ಪಕ್ಕ ನಿಜವಾಗ್ಲೂ ಅವರೇ ಸೆಲೆಕ್ಟ್ ಮಾಡಿರೋದು. ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಸೊ ಹೋಗ್ತಾ ನಾನು ನಿಮಗೆ ಆನ್ ದ ವೇ ಎಲ್ಲೂ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ. ಅಲ್ಲಿ ಗಂಟ ಬಾಯ್. ಆ್ಯಂಡ್ ಇಲ್ಲಿ ನಮ್ಮ ಸಾಹೇಬರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಲ್ಲಿಸೋದೇ ಇಲ್ಲ. ಕ್ಯಾಬಲ್ಲಿ ಬರಬೇಕಾದ್ರೆ ಪಾಪ ಅವರು ಡ್ರೈವರ್ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಅವ್ರನ್ನ ಇವರು ಫ್ರೆಂಡ್ ಮಾಡ್ಕೊಂಬಿಟ್ಟಿದ್ರು. ಲೈಕ್ ಇಬ್ಬರು ಒಂಥರ ಟೈಮ್ ಪಾಸ್ ಆಗ್ತಿತ್ತು ಅವರಿಬ್ಬರಿಗೆ. ಬಟ್ ನನಗೆ ಯಾವಾಗ ಹೋಗಿ ಸೇರ್ತೀನಿ ಅಂತ ಅನ್ನಿಸ್ತಿತ್ತು. ಬಟ್ ನನ್ನ ಗಂಡ ಮಾತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದವರು. ಅವರು ಮತ್ತು ಅವರಿಬ್ಬರು ಇಲ್ಲಲ್ವಾ ಚಿನ್ನ, ನೀನು ಮತ್ತೆ ಅವರು ಇಬ್ರು ಚೆನ್ನಾಗಿ ಮಾತಾಡ್ತಾ ಇದೀವಿ. ಅವ್ರಿಗೆ ಗೊತ್ತು, ಹುಡುಗರಿಗೆ ಕಷ್ಟ ಸುಖ ಒಂದು ಮಾತು ಬಂದರೆ ಎಲ್ಲೆಲ್ಲೋ ಮಾತು ಹೋಗುತ್ತೆ, ಎಲ್ಲೆಲ್ಲೋ ಮಾತಾಡ್ತೀವಿ. ಅದೇ ನಮ್ಗೆ ಸಂಬಂಧ ಇರಲ್ಲ ಅಷ್ಟೇ ಅವರು ನಾವು. ಆದರೆ ಹುಡುಗರ ಕಷ್ಟ ಹುಡುಗರಿಗೆ ಅರ್ಥ ಆಗೋದು. ಅದಂತೂ ನಿಜ ಬಿಡು, ಅದೇನೋ ಒಂದು ನಿಜ ಅನಿಸುತ್ತೆ. ಸ್ವಾತಂತ್ರ್ಯವಾಗಿ ಬದುಕೋದು, ಸ್ವಾತಂತ್ರ್ಯವಾಗಿರ್ಬೋದು. ದೇಶಾಂತರ ಸುತ್ತಿ ದೇಶ ಸುತ್ತಿ ಕೋಶ ಓದಿ ಅಂತಾರೆ. ದೇಶ ಸುತ್ತರು ಕೋಶ ಓದೋ ಅವ್ರಿಗೆ ಬುದ್ಧಿನೇ ಇರಲ್ಲ. ಯಾಕಂದ್ರೆ ಅವ್ರು ಕೋಶ ಓದಿದೆ ತಾನೆ, ಓದಿರೋದ್ರಲ್ಲಿ ಬೇರೆ ಕೋಶ ಓದಕ್ಕೆ ಹೋಗ್ತಾರೆ ಅಷ್ಟೇ. ಬೇಕಾಗಿರೋ ಕೋಶ ಓದಲ್ಲ. ಹಳೆ ಕಾಲದಲ್ಲೆಲ್ಲ ಹೋಗಿ ಅದಕ್ಕೆ ಏನು ಕಂಡಿಡ್ದು ಅದು ಮಾಡು ಇದು ಇರುತ್ತೆ ಎತ್ತೆ ಮಾಡಿ. ನಮ್ಮ ಅಪ್ಪನ ನಾನು ಏನೇನು ಮಾಡಿದ್ದೆವು, ನನ್ನ ಮಕ್ಕಳು ನನಗೆ ಅದೇ ಮಾಡ್ದಾಗಿರುತ್ತೆ. ಅದೇ ನಮ್ಮ ತಂದೆ ತಾಯಿ ಹೇಳ್ತಾ ಇದ್ರು, ನಿಮಗೆ ತಂದೆ ತಾಯಿ ವ್ಯಾಲ್ಯೂ ಗೊತ್ತಾಗಲ್ಲ, ನೀವು ತಂದೆ ತಾಯಿ ಆಗ್ರೋ ನಿಮ್ಮ ವ್ಯಾಲ್ಯೂ ಗೊತ್ತಾಗುತ್ತೆ ಅಂತ. ಇಷ್ಟು ಜಲ್ದಿ ಗೊತ್ತಾಗೋಯ್ತು ತಂದೆ ತಾಯಿ ವ್ಯಾಲ್ಯೂ ನನಗೆ.
ಆ್ಯಂಡ್ ಗೈಸ್ ನಾವಿಲ್ಲಿ ಬಂದುಬಿಟ್ಟು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ನಾವು ಏನಕ್ಕೆ ಏರ್ಪೋರ್ಟ್ಗೆ ಹೋಗಿದ್ದೀವಿ ಸೊ ಅಂತ ಅದನ್ನು ನಾನು ಮುಂದೆ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ನಾವು ಫ್ಲೈಟಲ್ಲಿ ನಿಜವಾಗ್ಲೂ ಫಸ್ಟ್ ಟೈಮು ನಾವು ಹೋಗ್ತಾ ಇರೋದು. ನಿಜ ಅದೇ ಒಂಥರ ಎಕ್ಸೈಟ್ಮೆಂಟ್ ನಮಗೆ, ನಿಜವಾಗ್ಲೂ ಏನೋ ಒಂಥರ ಖುಷಿ ಆಗ್ತಿತ್ತು. ನಿನಗೆ ಹೆಂಗೆ ಅನಿಸ್ತಿತ್ತು? ನನಗೆ ಮಾತ್ರ ಇದೇ ಫಸ್ಟ್ ಟೈಮ್ ನಾನು ಹೋಗಿದ್ದೀನಿ ಡ್ರೈವಿಂಗ್ ಡ್ಯೂಟಿಗೆಲ್ಲ. ಅದೇ ಫ್ಲೈಟಲ್ಲಿ ಹತ್ತಿರೋದು ಇದೇ ಫಸ್ಟ್ ಟೈಮು. ಫ್ಲೈಟು ನಾನು ಏನೋ ಅಂದ್ಕೊಂಡಿದ್ದೆ, ಅದೇ ಏನೋ ಅನ್ಕೋ ಫ್ಲೈಟು. ನಿಜವಾಗ್ಲೂ ಒಂಥರ ಎಕ್ಸ್ಪೀರಿಯನ್ಸ್ ಸಖತ್ತಾಗಿತ್ತು ಗೈಸ್. ನಿಜ ಒಂಥರ ತುಂಬ ಇಷ್ಟ ಆಯಿತು ಗೊತ್ತಾ. ನಾನು ಫಸ್ಟ್ ಟೈಮು ಈ ಒಂದು ಏರ್ಪೋರ್ಟ್ ರೋಡ್ನ ನೋಡ್ತಾರೆ. ನಾವು ಆಲ್ಮೋಸ್ಟ್ ಆ ಕಡೆ ಹೋಗ್ತೀವಿ, ಬಟ್ ಆ ಕಡೆಯಿಂದ ನಮಗೆಲ್ಲ ಬಿಡಲ್ಲ. ಇಲ್ಲಿ ಏರ್ಪೋರ್ಟ್ಗೆ ಹೋಗೋರಿಗೆ ಮಾತ್ರ ಇಲ್ಲಿ ವಿಸಿಟಿಂಗ್ ಇರುತ್ತೆ. ನೋಡಿ ಫೈನಲಿ ಏರ್ಪೋರ್ಟಿಗೆ ರೀಚ್ ಆದ್ವಿ. ಏರ್ಪೋರ್ಟ್ ನೋಡಿದ ತಕ್ಷಣ ನನ್ನ ಹಸ್ಬೆಂಡ್ಗೆ ಹೇಳ್ತಿದ್ದೀರಿ ಏನು ಸಖತ್ತಾಗಿದೆ ಅಲ್ವಾ ಅಂತ. ನಿಜವಾಗ್ಲೂ ಒಂಥರ ಔಟ್ ಆಫ್ ಇದಕ್ಕೆ ನಾವು ಹೋಗಿದ್ದೀವಿ ಏರ್ಪೋರ್ಟ್ಗೆ ಅನ್ನೋ ಥರ ಅನಿಸ್ಬಿಟ್ಟಿದ್ದು. ನಿಜವಾಗ್ಲೂ ಅದು ಏರ್ಪೋರ್ಟ್ ಥರನೇ ಅನಿಸ್ತಿರ್ಲಿಲ್ಲ ಗೊತ್ತಾ, ಅಷ್ಟು ಸಖತ್ತಾಗಿತ್ತು. ನೋಡೋದಕ್ಕೆ ಮಾತ್ರ ತುಂಬ ಸಖತ್ತಾಗಿತ್ತು ಗೈಸ್. ನಾನು ಇವಾಗ ಬನ್ನಿ ನಿಮಗೆ ಹೋಗ್ತಾ ತೋರಿಸ್ತೀನಿ ಹೇಗಿದೆ ಏನು ಎತ್ತ ಅಂತ ಒಳಗಡೆ ಎಲ್ಲ. ಎಲ್ಲ ಹೋಗ್ತಾ ಇದ್ದೀರಂತ ನೋಡಿ. ಇದೇ ನನ್ನ ಲೈಫಲ್ಲಿ ಫಸ್ಟ್ ಟೈಮು ಗಾಳಿಯಲ್ಲಿ ಆಡಕ್ಕೆ ಹೋಗ್ತಾ ಇದ್ದೀನಿ. ತುಂಬ ಖುಷಿ ಕೂಡ ಆಗ್ತಾ ಇದೆ. ಇದೇ ಥರ ನನ್ನ ತಂದೆ ತಾಯಿ ನಮ್ಮ ಅಜ್ಜನೆಲ್ಲ ಇದೇ ಥರ ನಾನು ಫ್ಲೈಟಾಗಿ ಕರ್ಕೊಂಡು ಹೋಗ್ತೀನಿ ಒಂದು ದಿವಸ ಇಲ್ಲ ಒಂದು ದಿವಸ. ನೋಡಿ ನಮ್ಮ ದೀಪಮ್ಮನ ಟರ್ಮಿನಲ್ 2 ಅಂತೆ ನಮ್ಮ ಲೈಫಲ್ಲಿ ಫಸ್ಟ್ ಟೈಮ್ ಬಂದಿರೋದು. ಇದೇನೇನಾಗುತ್ತೋ ಗೊತ್ತಿಲ್ಲ, ಬನ್ನಿ ಹೋಗೋಣ. ಟಿಕೆಟ್ ಏನೋ ಬುಕ್ ಮಾಡಿದ್ದೀನಿ. ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ಹೇಳಿ ಇಲ್ಲೆಲ್ಲ. ಅದೇ ನಾನು ಇಲ್ಲೇ ಒಂದು ಮನೆ ಮಾಡ್ಕೊಂಡು ಇದ್ಬಿಡ್ತೀನಿ ಇಲ್ಲಿ. ಇವರಪ್ಪ ಕುಡುಕ್ ನನ್ನ ಮಗ ಮಾಡ್ಬೇಕಷ್ಟೇ. ಏನ ನಮ್ಮಪ್ಪ ಕುಡುಕ್ ನನ್ನ ಮಗ ಬದುಕಿದ್ರೆ, ನಮ್ಮ ಅಪ್ಪ ಇದ್ದಿದ್ರೆ ನೀನು ಇಷ್ಟೊತ್ತಿಗೆ ಇಲ್ಲಿ ಗಂಟ ಕಾಯ್ತಾ ಇರಲಿಲ್ಲ. ಫ್ಲೈಟಲ್ಲಿ ಯಾವಾಗ ಕರ್ಕೊಂಡು ಹೋಗ್ಬಿಡೋರು. ಏನು ಅದಕ್ಕೆ 100 ಸತಿ ಫ್ಲೈಟಲ್ಲಿ ಹೋಗಿ ಬಂದವನು ಅವರಪ್ಪ. ನಿಮ್ಮ ಲೈಫಲ್ಲಿ ಎಲ್ಲಿಗೂ ಬರೋದೇ ಇಲ್ಲ. ಈಗ ಎಲ್ಲಪ್ಪ ಟರ್ಮಿನಲ್ 2 ಇಲ್ಲಿ ಕೊಟ್ಟಿದ್ದೀನಿ ಬಾ. ಹಾಂ ಏನೇ ಹೇಳು ನಮ್ಮ ಅಜ್ಜಿ ನೋಡಿ ಅಜ್ಜ ನನಗೆ ಇಲ್ಲಿ ಕೈ ನೋಡಿ ಇಷ್ಟು ಹೋಗೋದೇ ಇಲ್ಲ ಅಜ್ಜ. ನನಗೆ ಕೈ 3 ಅಡಿಗೆ ಸಾಕು. ನಂದು ನೋಡಿ ಇಷ್ಟ ಇರೋದು, ಅದಕ್ಕೆ ಮುಂದೆ ಮಾಡು ಅಂತ ಹೇಳಿದ್ದು ನಾನು. ಬಾ ಅಲ್ಲ ಹುಳಗಳೆಲ್ಲ ಬರುತ್ತೆ ಇಲ್ವೋ. ಅದೇ ಈ ಜಾಗ ನೋಡೋಕೆ ಮಾತ್ರ ಒಂಥರ ಫಾರಿನ್ನಲ್ಲಿ ಇರೋ ಥರ. ಈ ಥರ ಜಾಗಕ್ಕೆ ನಮ್ಮ ತಂದೆ ತಾಯಿನೆಲ್ಲ ಕರ್ಕೊಂಡು ತಿರ್ಗಾಡೋಕ್ಕೆ ಕರ್ಕೋರು ಸಾಕಾಗಿರುತ್ತಲ್ಲ. ನನಗೆ ಮಾತ್ರ ಮಸ್ತಿದೆ ದೀಪು ಈ ಜಾಗ. ಲೈಫಲ್ಲಿ ನಮ್ಮ ಕೊಳ್ಳಿನ ಕರ್ಕೊಂಡು ಫ್ಲೈಟಲ್ಲಿ ಆಕಾಶದ ಕೆಳಗಡೆಯಿಂದ ನೋಡಿದ್ದೀವಿ. ಮೋಡ ಮುಟ್ಟೋ ಅಷ್ಟು ದೂರ, ಆಕಾಶ ಎಷ್ಟು ದೂರ ಇದೆಯೋ ಮೋಡ. ಅದೇನಿಲ್ಲ, ಫಸ್ಟ್ ಟೈಮ್ ನಾವು ಇಲ್ಲಿ ಬಂದಾಗ ಬೆಲ್ಟ್ ಬಿಚ್ಚಿ ವಾಚ್ ಬಿಚ್ಚಿ ಜಾಕೆಟ್ ಎಲ್ಲ ಬಿಚ್ಚಿ ಏನಕ್ಕೆ ಅಂತ ಹೇಳಿ ಏನಕ್ಕೆ ಅವ್ರು ಹೇಳಿಲ್ಲ. ಎಲ್ಲ ಬಿಚ್ಚಬೇಕು, ಎಲ್ಲ ಚೆಕ್ ಮಾಡೋ ಚಾರ್ಜ್. ನಾವು 2 ಚಾರ್ಜರ್ ತಂದಿದ್ದೀವಿ. ಆಮೇಲೆ ವಾಚ್ ಎಲ್ಲ ಸಪ್ರೇಟ್. ಲಾಸ್ಟಲ್ಲಿ ಎಲ್ಲ ಬಿಚ್ಚಿದ ಮೇಲೆ ಅಂಕಲ್ ಶೂ ಬಿಚ್ಚು ಅಂತವ್ರು ನನಗೆ. ಯಾಕಂದ್ರೆ ಫಸ್ಟ್ ಟೈಮ್ ಬರೋರ್ಗೆ ಇದೊಂಥರ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ, ಎಲೆಕ್ಟ್ರಿಕ್ ಐಟಮು ಒಂಥರ ನಮ್ಮನ್ನ ಏನೋ ಅಲ್ಲ ಹೆಂಗ್ ಅನ್ಸ್ಬಿಡ್ತಾರೆ ಫಸ್ಟ್ ಟೈಮ್ ಬರೋರ್ಗೆ. ಈ ಸ್ಟೇಷನ್ ಅಲ್ಲಿ ಅಲ್ಲ ಎಲ್ಲ ಹೇಳ್ತಾ ಎಲೆಕ್ಟ್ರಿಕ್ ಐಟಮ್ ಬಿಚ್ಚಿ ಅಂದರೆ ಸಪರೇಟ್ ಇದೆ. ಬೆಲ್ಟ್ ಬಿಚ್ಚಿ ಬಿಚ್ಚಿಬಿಟ್ಟೆ, ವಾಚ್ ಬಿಚ್ಚಿ ಎಲ್ಲ ಬಿಚ್ಚಾದ್ಮೇಲೆ ಲಾಸ್ಟಲ್ಲಿ ಶೂ ಬಿಚ್ಚಿ ಅಂತ ಶೂ ಬಿಚ್ಚಿಬಿಟ್ಟಿದ್ದೀವಿ. ಅದೇ ಒಂಥರ ಏನಿದ್ರೆ ಹೊಸಬ್ರಿಗೆ ಒಂಥರ ಇದು. ನಾವು ಹೊಸಬ್ರು ಇಲ್ಲಿ ಅದೇ ಹೊಸಬ್ರು. ಅದೇ ಸಕ್ಕತ್ತ ಇದೆ ಜಾಗ ಮಾತ್ರ. ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ, ಮಸ್ತಾಗಿದೆ ನಿಜವಾಗ್ಲೂ. ನಾವು ಎಲ್ಲಿ ಬಂದಿದ್ದೀವಿ ಅಂದ್ರೆ ಎಲ್ಲೋ ಒಂದ್ ಕಡೆ ಬೇರೆ ಕಡೆ ಯಾವುದೋ ಪ್ರದೇಶಕ್ಕೆ US ಅಲ್ಲಿ ಇಲ್ಲಿ ಎಂಟ್ರಿ ಆಗ್ಬಿಟ್ಟಿದೀವಿ ಅನ್ಸ್ಬಿಡುತ್ತೆ ಸಡನ್ ಆಗಿ. ಬಟ್ ಸಕ್ಕದಾಗಿದೆ ಮಾತ್ರ. ನನಗೆ ಮಾತ್ರ ಮನ್ಸೊಳಗಡೆ ಖುಷಿ ಅಂದ್ರೆ ಖುಷಿ. ಈ ತರ ಜಾಗದಲ್ಲಿ ಬಂದು ಕುತ್ಕೊಂಡು ಅದೇ ಇದು ಮಾತ್ರ ಹುಡುಗಿರು ಮಾತ್ರ 8 ಜನ ಅವ್ರು ಬರ್ತಾರೆ. 8 ಜನ ಕೆಲಸ ಇಟ್ಕೊಂಡು ಅವ್ರಿಗೆಲ್ಲ ಕನ್ನಡ ಬರುತ್ತೆ, ಇಲ್ಲ ತೆಲುಗು ಮಾತಾಡೋದು ಸ್ವಲ್ಪ ಜನ ತೆಲುಗಲ್ಲಿ ಸಿಕ್ಕಿದ್ರು. ಅವ್ರು ನನಗೆ ಸ್ವಲ್ಪ ಹೆಲ್ಪ್ಕೊಂಡು ನಾನು ತೆಲುಗಲ್ಲಿ ಮಾತಾಡಿದ್ರು 4-5 ಮಾತು. ಅವ್ರು ಹೇಳಿದ್ರು ಹಿಂಗೆ ಅಂತ ಅಲ್ಲ. ಇದೊಂದು ಏನೋ ಬೋರ್ಡಿಂಗ್ ಪಾಸು ಅದೊಂದು ನನ್ನ ಮಚ್ಚ ಅಲ್ಲಿಂದ ಹೇಳ್ದೆ ಇದೆಲ್ಲ ತೊಗೋಬೇಕು ಅಂತ. ಆಮೇಲೆ ಕೇಳಿದ್ವಿ, ಸರ್ ನಾವು ಫಸ್ಟ್ ಟೈಮ್ ಬಂದಿರೋದು, ನಮಗೆ ವಿಂಡೋ ಜಾಗದಲ್ಲಿ ಬಿಟ್ಕೊಡಿ ಅಂತ. ಅದಕ್ಕೂ ಮಾಡಿಕೊಟ್ರು ವಿಂಡೋ ಜಾಗದಲ್ಲಿ. ನಾನು ಎಂಟ್ರಿ ಬಿಡಲ್ಲ, ನಾನು ಬರೋರು ಏನು ಹೇಳ್ತೀರಾ ಗೊತ್ತಾ, ಫಸ್ಟ್ ಟೈಮ್ ನೀವು ಏರ್ಪೋರ್ಟಿಗೆ ಬಂದಾಗ ಫ್ಲೈಟಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ
ಬೋರ್ಡಿಂಗ್ ಪಾಸ್ ಅಂತ ಮಾಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ನೀವು ಹೇಳ್ಬೇಕು ಏನಂತ ನಮಗೆ ವಿಂಡೋ ಕಡೆ ನಾವು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಫ್ಲೈಟಲ್ಲಿ ನಾವು ಫಸ್ಟ್ ಟೈಮು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದಲ್ವಾ ಗೈಸ್. ಆ ಬೋರ್ಡಿಂಗ್ ಪಾಸ್ ಮಾಡೋ ಜಾಗದಲ್ಲಿ ನಾವು ಫಸ್ಟ್ ಟೈಮ್ ಬರ್ತಾ ಇರೋದು ಫ್ಲೈಟಲ್ಲಿ. ಸೊ ಹಾಗಾಗಿ ನಮಗೆ ವಿಂಡೋ ಸೈಡ್ ಸೀಟ್ ಬೇಕು, ಅದನ್ನು ಅವೈಲೇಬಲ್ ಮಾಡಿಕೊಡಿ ಅಂತ ಕೇಳಬೇಕು. ಇಲ್ಲಾಂದ್ರೆ ಅವ್ರು ಏನು ಮಾಡಿಬಿಡ್ತಾರೆ ಗೊತ್ತಾ, ನಮಗೆ ನಾವೇನು ಕೇಳಿಲ್ಲ ಅಂದರೆ ಅವ್ರೇನು ಮಾಡಲ್ಲ. ಇವಾಗ ಯಾರೋ ಒಬ್ಬರ ಕಡೆ ಕೂತಿರ್ತಾರೆ, ನಾವು ಈ ಕಡೆ ಮೂಲೆ ಕೂತಿರ್ಬೇಕು. ಅದಕ್ಕೆ ಫಸ್ಟ್ ಟೈಮ್ ಹೋಗೋರು ಅದನ್ನು ಹೇಳಬೇಕು. ಹೇಳಿದ್ರೆ ಅವ್ರು ಮಾಡಿಕೊಡ್ತಾರೆ ನಮಗೆ ವಿಂಡೋ ಸೈಡ್ ಸೀಟ್ನ. ಸೊ ನಮಗೂ ಗೊತ್ತಿರಲಿಲ್ಲ. ನಮ್ಮ ಬ್ರದರ್ ಆಗಿರ್ಬೋದು, ನಮ್ಮ ಭಾವ ಅವರೆಲ್ಲ ಹೇಳಿದ್ರು ನಮ್ಮ ಹಸ್ಬೆಂಡ್ ಅವ್ರಿಗೆ. ಅದನ್ನು ಕೇಳ್ಕೊಂಡು ನಾವು ಇಲ್ಲಿ ನಿಜವಾಗ್ಲೂ ಬೆಸ್ಟ್ ನಿಜ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಅಂದರೆ ಇಲ್ಲಿ ಒಂಥರ ಏನೋ ಒಂಥರ ಸೈಕ್ ಆಗಿದೆ ಹೇಳಿ ಬಿಡಿ ಸಖತ್ತು. ನಾನು ಏನು ಮಾಡಿದ್ರು ಗೊತ್ತಾ, ಶೂನೆಲ್ಲ ಬಿಚ್ಚಿಸ್ಬಿಟ್ರು ನನ್ನ ಇವ್ರನ್ನ. ಅಲ್ಲಿ ಒಂದು ಫುಡ್ ಪ್ರಿಂಟಿಂಗ್ ಇರುತ್ತೆ. ಆ ಕಡೆ ಕಾಲಿಟ್ಬಿಟ್ಟು ಹಿಂಗೆ ನಿಂತ್ಕೋಬೇಕು. ಫುಲ್ ಸ್ಕ್ಯಾನ್ ಆಗುತ್ತೆ ನಾವು. ಆಮೇಲೆ ಈ ಕಡೆ ಲೇಡೀಸ್ಗೆ ಒಂದು ಕಡೆ ಸ್ಕ್ಯಾನ್ ಮಾಡೋದಿರುತ್ತೆ, ಜೆಂಟ್ಸ್ಗೆ ಒಂದು ಕಡೆ ಸ್ಕ್ಯಾನ್ ಮಾಡೋದೆಲ್ಲ ಇರುತ್ತೆ. ಬಟ್ ಗೊತ್ತಿರೋರಿಗೆ ಎಲ್ಲರಿಗೂ ಅನ್ಕೋಬೋದು, ನೀವು ನಮಗೆಲ್ಲ ಗೊತ್ತು ಹೋಗಿ ಅಂತ ಕಮೆಂಟ್ಗಳು ಮಾಡ್ಬಿಡ್ತೀರಾ. ಬಟ್ ಗೊತ್ತಿರೋರಿಗೆ ಹೆಲ್ಪ್ ಆಗುತ್ತೆ. ಅದೇ ನಿಮಗೂ ಗೊತ್ತಿರೋರಿಗೆ ಗೊತ್ತು, ಅದೇ ನಮ್ಮ ಥರ ಹೊಸೂರು ಬರೋರಿಗೆ ಇದು ಯೂಸ್ ಆಗುತ್ತೆ ಅಂತ ನನ್ನಿಂದ ಯೂಸ್ ಆಗುತ್ತೆ. ಗೈಸ್ ನಾವು ಇವಾಗ ತೋರಿಸಿ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ತುಂಬ ಜನ ನಾನು ಅವಾಗಲಿಂದನೂ ಹೇಳೇ ಇಲ್ಲ. ಬಟ್ ಅದೊಂದು ಕ್ಯೂರಿಯಾಸಿಟಿ ಆಗಿರುತ್ತೆ, ನೀವು ಎಲ್ಲಿ ಹೋಗ್ತಿದ್ದಾರೆ ಇವರು ಅಂತ. ನಾವು ಒಂಥರ ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದ್ದೀವಿ ಅಲ್ವಾ ಚಿನ್ನು? ಪ್ರಪಂಚನ ಸುತ್ತಕ್ಕೆ ಹೋಗ್ತಾ ಇದ್ದಾರೆ. ಅದೆಲ್ಲ ಏನೂ ಇಲ್ಲ, ನಾವು ಜಸ್ಟ್ ಸೂರತ್ಗೆ ಹೋಗ್ತಾ ಇದ್ದೀವಿ. ಸೂರತ್ತಲ್ಲಿ ಅಜ್ಮೀರಾ ಫ್ಯಾಷನ್ ಅನ್ನೋ ಒಂದು ಇದಿದೆ ಶಾಪ್ ಅಲ್ವಾ ರೀ, ಅಜ್ಮೀರಾ ಫ್ಯಾಷನ್ ಅನ್ನೋದೊಂದು ಶಾಪ್ ಇದೆ. ಸೊ ಅವ್ರು ನಮ್ಮನ್ನಲ್ಲಿ ಇನ್ವೈಟ್ ಮಾಡಿದ್ದಾರೆ. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. KSRTC ಬಸ್ ಎಲ್ಲ ಫ್ರೀಯಾಗಿ ಬಿಟ್ಬಿಟ್ಟಿದೆ, ಧರ್ಮಸ್ಥಳ ತಿಳ್ತಾ ಇಲ್ಲ. ಅಂದರೆ ನಮ್ಮಂಥ ಗಂಡು ಮಕ್ಳಿಗೇನ ಫ್ಲೈಟ್ ಬಿಟ್ಬಿಟ್ಟಿದೆ. ನಾನು ನನ್ನ ಮಚ್ಚ ಟೀ ಕುಡಿಯೋಕ್ಕೆ ರಾಜಸ್ಥಾನ್ಗೆ ಏನೋ ಸಿಗರೇಟ್ ಹೊಡಿಯೋಕ್ಕೆ ಈ ಜಾಗ ಆ ಜಾಗ ಅಂತ ಹುಡುಕ್ಬಿಡ್ತಾರೆ. ಅದಕ್ಕೆ ಈ ಆಟಗಳು ಆಡ್ತೀವಿ ಅಂದ್ಬಿಟ್ಟು ನಮ್ಮ ಫ್ಲೈಟ್ ಫ್ರೀ ಬಿಟ್ಟಿಲ್ಲ. ನಾವು ಹುಡುಗರು ಸುಮ್ಮನೆಲ್ಲ ಒಂದೇ ದೇಶದಲ್ಲಿ ಗೊತ್ತಾ, ಇದನ್ನ ಮಾಡೋದಕ್ಕೂ ಪಕ್ಕದಲ್ಲಿ ಪಕ್ಕದೂರ್ಗೆ ಹೋಗ್ಬಿಡ್ತಾ ಇದ್ವಿ. ಬಾ ಮತ್ತೆ ಫ್ಲೈಟಲ್ಲಿ ಹೋಗ್ಬಿಡೋಣ, ಇದು ಪಕ್ಕದೂರಲ್ಲಿ ಮಾಡೋಣ. ಎಣ್ಣೆ ಹೊಡೆಯೋಕ್ಕೆ ಒಂದು ಜಾಗ ಅಲ್ಲ, ಎಣ್ಣೆ ಹೊಡೆಯೋಕ್ಕೆ ಒಂದು ದೇಶ, ಸಿಗರೇಟ್ ಹೊಡೆಯೋಕ್ಕೆ ಒಂದು ದೇಶ, ಟಿಫನ್ ಮಾಡೋಕ್ಕೆ ಕಾಫಿ ಕೊಡೋಕ್ಕೆ ಒಂದು ಜಾಗ ಇಟ್ಕೊಬಿಡ್ತಾ ಇದ್ವಿ. ಅದೇ ನಮ್ಮ ಲೈಫಲ್ಲಿ ಫಸ್ಟ್ ಟೈಮ್ ಬಂದಿರೋದು. ನನಗೆ ಮಾತ್ರ ತುಂಬ ಖುಷಿ ಇದೆ. ಎಲ್ಲರೂ ತಂದೆ ತಾಯಿನ ಕರ್ಕೊಂಬಂದು ಒಂದು ಇನ್ನೊಂದು ಖುಷಿ ಸಿಗುತ್ತೆ. ಹೋಗಿ ಬರ್ತೀನಿ ನಾನು ಹೆಣ್ಣನ್ನು ಕರ್ಕೊಂಡು. ಅಪ್ಪ ಹೆಂಗಿದೆ ನೋಡಿ ಗೈಸ್, ಇಲ್ಲೆಲ್ಲ ಒಂದೊಂದು ರೇಟು. ಅಪ್ಪ ಅಲ್ಲೊಂದು ಬ್ಯಾಗ್ ಕೇಳಿದೆ ನಾನು. ಏನು ಹೇಳಿ, ತಿನ್ನೋದು ಕುಡಿಯೋದು ಮಾತ್ರ ಇಲ್ಲಿ ತುಂಬಾ ಕಾಸ್ಟ್ಲಿ. ಇಲ್ಲೊಂದು ಅಂಗಡಿ ನೋಡಿ, ಅಂಗಡಿ ಏನು ಆಟಾಡ ಸಾಮಾನಲ್ಲಿ ನಮ್ಮ ರೋಡಲ್ಲೆಲ್ಲ ಆಟಾಡ ಸಾಮಾನು ನಮ್ಮ ಬನ್ಶಿಕರಲ್ಲಿ ಜಾತ್ರೆ ಮಾತ್ರ ಆ ಥರ ನೋಡೋಕೆ ಹಂಗೈತೆ ಅಷ್ಟೇ. 31,000 16,000 ರೂಪಾಯಿ ಒಂದು ಬ್ಯಾಗ್ ಕೇಳಿದ್ರು ನಮ್ಮ ದೀಪಮ್ಮ. ನನಗೆ ಅದೇನೇ ಹೊಡೆದೋಯ್ತು. ಮಾಮೂಲಿ ವ್ಯಾನಿಟಿ ಬರ್ತಾ ಇದೆ. 1 ಲಕ್ಷದ ಎಷ್ಟು ಇದೆ? 1 ಲಕ್ಷ ಗೈಸ್, 1 ಲಕ್ಷದ ಒಟ್ಟಿನಲ್ಲಿ 1 ಲಕ್ಷದ ಮೇಲೆ ಎಷ್ಟು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ 1 ಲಕ್ಷದ ಮೇಲೇ ಒಂದು ಬ್ಯಾಗ್. ಯಪ್ಪ, 1 ಲಕ್ಷದ ಮೇಲೆ ಒಂದು ಬ್ಯಾಗ್ ಅಂದರೆ ನಿಜವಾಗ್ಲೂ ನಮ್ಗೆ 1 ಲಕ್ಷದಲ್ಲಿ ನಮ್ಮ ಇರೋ ಬರೋ ಸಾಲನೂ ತಿರೋಗುತ್ತೆ. ಯಾವ್ದಾದ್ರು ಸಾಲ ಮಾಡ್ಕೊಂಡಿರಲ್ಲ 1 ಲಕ್ಷಕ್ಕೆ ಏನು ಬರುತ್ತೆ ಚಿನ್ನ? ಎಷ್ಟೋ ಗ್ರಾಮ್ ಚಿನ್ನ ಬರುತ್ತೆ ಬರೀ ಅದೊಂದು ಬ್ಯಾಗ್ ತೊಗೋಬೇಕು ಅಂದರೆ. ಅಲ್ಲ, ಇಲ್ಲಿ ಸುತ್ತಬೇಕು ತೊಗೋಬೇಕು ಅಂದರೆ ಏರ್ಪೋರ್ಟಲ್ಲಿ ನಮಗೆ ನೋಡಿ ಮಸ್ತಾಗಿ ಯಾವೆಲ್ಲ ರಾಗಿ ಮುದ್ದೆ ಎಲ್ಲ ತಿಂದಿದ್ದು, ಈ ಪಿಜ್ಜಾ ಬರ್ಗರು ಯಾವೆಲ್ಲ ನಾನು ತಿನ್ನಲ್ಲ ಜಾಸ್ತಿ. ನಮ್ಮ ದೀಪಮ್ಮನೇ ಯಾವತ್ತು ನಾನು ತಿಂದಿದ್ದು ನಾನು ನೋಡಿಲ್ಲ. ಅದೇನು ಹೇಳಿ, ಇದೊಂಥರ ಆಸೆನೇ ಇದ್ದಿಲ್ಲ. ಅದೇ ಆಸೆ ಇತ್ತು ಈ ಥರ ಫ್ಲೈಟಲ್ಲಿ ಹೋಗೋದೆಲ್ಲ. ನಾವು ಅದೆಲ್ಲ ಕನಸು. ನಾನು ಚಿಕ್ಕ ವಯಸ್ಸಿನ ಅಂದ್ಕೊಂಡಿದ್ದೆ ಅದೆಲ್ಲ ಕನಸು. ಅದೆಲ್ಲ ಆಗಲ್ಲ. ಯಾಕಂದರೆ ನಮ್ಮ ತಂದೆ ತಾಯಿ ಆ ಥರ ಬಡತನದಿದ್ದಾಗ. ಅದೇ ಇವಾಗ ನನಗೆ ಗೊತ್ತಿಲ್ಲ ಈ ಕುಳ್ಳಿ ಬಂದಮೇಲೆ ನನ್ನ ಲೈಫಲ್ಲಿ ನಾನು ಈ ಥರ ಫ್ಲೈಟಲ್ಲಿ ಆಗ್ತೀನಿ ಅಂತ. ಏನು ಹೇಳಿ, ಮಸ್ತಾಗಿದೆ ಲೈಫು. ಹಂಗೆ ನನ್ನ ತಂದೆ ತಾಯಿನೂ ಹತ್ತಾಕೊಂಡು ಬರ್ತೀನಿ ಒಂದು ದಿವಸ. ಅಜ್ಜ ಹೇಗೆ ಅನಿಸ್ತಿದೆ? ಏರ್ಪೋರ್ಟೇ ಈ ಒಂದು ರೇಂಜ್ಗಿದೆ ಅಂದರೆ ಅಲ್ವಾ? ಬಟ್ ಏನೇ ಹೇಳು, ಎಲ್ಲ ಆಕಾಶದ ಬೆಲೆ ಇಲ್ಲಿ. ಆಕಾಶ ಗಗನಿಗೆ ಆರ ಬಂದ ಮೇಲೆ ಗಗನದ ರೇಟ್ ಇದೆಲ್ಲ. ಇಲ್ಲಿ ಚಾಕ್ಲೇಟ್ಸ್ ಇವಾಗ ಇನ್ನೇನು ರೇಟ್ ಇರ್ಬೋದು? ಆ ಚಾಕ್ಲೇಟ್ ಹೋಗ್ಬೋದು. ನಮ್ಮ ಬೆಂಗಳೂರಿಗೆ ಒಂದು 47 ಚಾಕ್ಲೇಟ್ ಫ್ಯಾಕ್ಟ್ರಿ ತೊಗೋಬೋದು. ಏನು ದೀಪೋ ಇದೇನು ಕಬ್ಬಣೆಲ್ಲ ಎತ್ಕೊಂತವ್ರೆ? ಹಾಂ, ಬಟ್ ಅದೇ ಏನು ತಿನ್ನಕ್ಕಾಗಲ್ಲ ಪರಿಸ್ಥಿತಿ. ಯಾಕೆ? ಆ ರೇಟ್ಗಳು ಒಂದೊಂದೊಂದೊಂದು. ಇವಾಗ ಒಂದು ಬಟ್ಟೆ ಕೇಳಬಹುದು ಎಷ್ಟು ಅಮ್ಮಮಾರು ಒಂದು ಟೀ ಶರ್ಟ್ ಗೈಸ್ ಒಂದು 4,000 3,000 ಇರ್ತಾರೆ. ಒಳಗೆ ಏರ್ಪೋರ್ಟಲ್ಲಿ ನೀವು ಏನು ತೊಗೊಳಕ್ಕಾಗಲ್ಲ.
ನಮ್ಗೆ ಏನಿದ್ರು ನಮ್ಮಂಥ ಮಿಡಲ್ ಕ್ಲಾಸ್ಗೆಲ್ಲ ಯಾವ ಏರಿಯಾ ಸೆಟ್ಲು ಗೊತ್ತಾ? ಜಯನಗರು, ಗಾಂಧಿ ಬಜಾರು, ವಿಡಿಯೋ ಕಾಂಪ್ಲೆಕ್ಸು, ಅದು ಬಿಟ್ಟರೆ ಸಂಡೇ ಬಜಾರ್ ಪಕ್ಕ. ನಮಗೊಂದು ದಿವಸ ಟೈಮ್ ಬರುತ್ತೆ, ಅವಾಗ ನಾವು ಇದೇ ಜಾಗದಲ್ಲಿ ತೊಗೊತೀವಿ. ಟೈಮ್ ಬಂದೇ ಬರುತ್ತೆ, ಟೈಮ್ ಬರಬೇಕು, ಬರೋ ಥರ ಮಾಡ್ಕೋಬೇಕು ರಾಜ. ಒಂಥರ ಗೈಸ್, ಒಂಥರ ಶೈ. ಯಾವಾಗೂ ನಾನು ಒಬ್ಳೆ ಹಿಡ್ಕೊಂಡು ಹಿಂಗೆ ಶೈ ಅಂಡ್ ಎವೆನ್ ಗಿವಿಂಗ್ ಇವ್ರೊಬ್ರು ನೋಡಿ ಹಿಂಗೆ ಹಿಡ್ಕೊಂಡ್ಬಿಟ್ರೆ ಮಾತಾಡೋಂಗೂ ಮಾತಾಡಲ್ಲ. ಬರೀ ಡೌಗಳು ಮಾಡಿಕೊಂಡು ಡೌಗಳು ಈ ಕಥೆಗಳನ್ನ ಏನಿದ್ರು ನಮ್ಮ ತಾತ ಹೋಗ್ತಾರೆ. ನನ್ನ ತಾತನ ಕಮ್ಮಿ ಮಾಡ್ಬಿಡ್ತೀನಿ. ತಾತ ಬೈಲಿ ಉಳಿಯೋನ ಹೇಳ್ತಾಳೆ. ಅದು ಮೇಲೆ ಕೂತ್ಕೋಬಾರ್ದು. ನಮ್ಮ ತಾತನ ಕರಿ, ನಮ್ಮ ತಾತ ಹತ್ರ ಮಾತಾಡಲ್ಲ. ನಮ್ಮ ತಾತನ ನಮ್ಮ ತಾತಂಗೆ ಕುಂಫು ಗಿಂಫು ಎಲ್ಲ ಹೇಳ್ಕೊಡ್ತಾರೆ. ನಾಳೆ ದಿವಸ ಸಿರಿ ಸಾಮ್ರಾಟ್ಗೆ ಕುಂಫು ಯೂಸ್ ಆಗುತ್ತೆ. ತಾತ ಅದೇ ಏನಿಲ್ಲ, ನಮ್ಮ ತಾತಂಗಳಿಗೆ ನನ್ನ ಸಿರಿ ಸಾಮ್ರಾಟ್ ಕುಂಫು ಹೇಳ್ಕೊಡಿರೋ ನಮ್ಮ ತಾತ. ಕುಂಫು ಅವನು ಓಡೇ ಹೋಗ್ಬಿಡ್ತಾ ಇದ್ದ. ಇವಳು ಯಾರೋ ಕುಂಫು ಮಾಸ್ಟರ್ ಥರ ಅವಳೆ ಅಂತ. ಅವಳಪ್ಪ 100% ಮಾಡ್ತಾಳೆ. ಆದರೆ ನಮ್ಮ ಜ್ಯೋತಿ ಇದ್ರೆ ಒಂದು 2,000 ಹಾಕ್ಬಿಡ್ತಾ ಇದ್ಲು. $100. 100%. ಬಾಯ್ ಹೋಗ್ತಾ ಇದ್ವಿ ನೋಡೋಣ. ಇನ್ನೂ ಹೊರಗಡೆ ಎಲ್ಲ ಇನ್ನು ಕಾಲು ಭಾಗ ನಾವು ಸುತ್ತಿಲ್ಲ ಅನ್ಕೋತೀವಿ. ನಮ್ಮ ಗೇಟ್ ಬಂದು D11 ಅಲ್ಲಿದೆ ನೋಡಿ, ಅಲ್ಲಿ ಕಾಣ್ತಾ ಇದೆಯಾ D11. ಅಲ್ಲಿ ಒಂದು ಆಂಟಿ ಇದ್ದಾರೆ ನೋಡಿ, ಅದೇ ನಮ್ಮದು D11. ಒಳ್ಳೊಳ್ಳೆ ನನ್ನ ಗಂಡಿಗೆ ಒಳ್ಳೊಳ್ಳೆ ಫಿಗರ್ಗಳೆಲ್ಲ ಕಲರ್ ಫಿಗರ್ಗಳಿದ್ದಾರೆ. ನೋಡಿ ಕಣ್ಣು ಕಂಪು ಮಾಡ್ಕೋತಾ ಇದ್ದಾರೆ. ಹೆಂಡತಿ ಪಕ್ಕ ನೋಡಿ ನಮ್ಮ ಅಕ್ಕನ ಥರನೇ ಒಳ್ಳೊಳ್ಳೆ ಪಾಪ, ಬಟ್ಟೆನೇ ಇಲ್ಲ ಅವಳಿಗೆ. ಒಳ್ಳೊಂದು ಫಿಗರ್ ಅಂತಾರೆ. ಯಾರನ್ನ ಹೆಂಡತಿ ಇರ್ಬೇಕಾದ್ರೆ ಆ ಥರ ಮಾಡಿ ಕೊಡ್ತೀರಾ, ಮನೆ ಕೊಟ್ಕೊಂಡು ಸ್ಟಾರ್ಟ್ ಮಾಡಿಬಿಡ್ತಾರೆ. ಇವ್ರು ಹೇಳೋದಕ್ಕೆ ಮಾತಾಡಿ ಅಲ್ಲಿ ಡೈಲಾಗ್ ಗೈಸ್. ಗಂಡಂದ್ರದ್ದು ಎಲ್ಲಾದ್ರೂ ಹೆಂಡತಿ ಇರಬೇಕಾದ್ರೆ ಬರ್ರಿ ಡೈಲಾಗ್, ಇದೇ ಡೈಲಾಗ್. ಹೆಂಡತಿ ಇಲ್ದಿರ್ಬೇಕಾದ್ರೆ ನಮ್ಮ ಹುಡುಗನಿಗೊಂದು ಡೈಲಾಗ್ ಇದು. ಯಾವ? ನಾನು ಎಂದು ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಮರೆತಿ ಹೋಗಬೇಡ. ಇದು ಅವನಿಗೋಸ್ಕರ 100% ಅವನಿಗೋಸ್ಕರ ಆಡಾಡಿದ್ದೀನಿ. ನಾನು ಅಂತ ಇದ್ರೆ ಈ ಪಾಂಟ್ ಆಯ್ತು ಅವ್ನ ಮಕ್ಕಳ ಮೇಲೆ ಉದ್ಬಿಡ್ತೀನಿ. ಯಾವ ಹುಡುಗ? ಅವನಿಗೂ ನಮಗೂ ಸಂಬಂಧಿಕ ದೊಡ್ಡದು. ನನ್ನ ದೋಸ್ತು, ನನ್ನ ಕುಚಿಕ್ಕು ಕೊನೆಗೂ ಹಂಗೂ ಏನು ಪರ್ಚೇಸ್ ಮಾಡಿದ್ವಿ. ಸುಸ್ತಾಗೋಗಿತ್ತು, ಏನೂ ಕುಡಿಲಿಲ್ಲ, ಜಸ್ಟ್ ನೀರು ಕುಡಿದ್ರೆ ಬೆಳಗ್ಗೆ ಸುಸ್ತೇ ಆಗ್ತಾ ಇಲ್ಲ. ಈಗ ನಾವು ಬಂದಿರೋ ಖುಷಿಗೆ ಹೊಟ್ಟೆನೂ ಹಸಿತಾ ಇಲ್ಲ, ಕಾಲು ನೋವ್ತಾ ಇಲ್ಲ. ಏನು ನಾನು ಏನೋ ಕೇಳುವಂತ ಒಂದು ತೊಗೊಂಡು ಯಾವಾಗ ಫ್ಲೈಟಲ್ಲಿ ಆರ್ತೀವಿ ಅಂತ ನೋಡ್ತಾ ಇದ್ದೀವಿ. ಇವತ್ತು 19th ಇಲ್ಲಿ ಬಿಟ್ಟು ನಾವು 20th ಅಲ್ಲಿ ಶೂಟಲ್ಲಿ ಇರ್ತೀವಿ. ನೆಕ್ಸ್ಟ್ ಬೆಳಗ್ಗೆ ಇವಾಗ 19th ಹೋಗಿ ನಾವು ರೀಚ್ ಆಗ್ತೀವಿ, ರೂಮ್ ಮಾಡ್ಕೊಂಡು ಅಲ್ಲಿ ಸ್ಟೇ ಆಗಿ. ನಾಳೆ ಬೆಳಗ್ಗೆ 20ನೇ ತಾರೀಕು ಬೆಳಗ್ಗೆ ಹೋಗಿ ಶೂಟ್ ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟ್ ಮತ್ತೆ 9:30ಗೆ ನಮಗೆ ಮತ್ತೆ ಫ್ಲೈಟ್ ಇದೆ. ಅಲ್ಲಿಂದ ಫ್ಲೈಟ್ ಹತ್ತು ಸೀದಾ ಮನೆಗೆ ಬಾ, ಕ್ಯಾಬ್ ಹಿಡ್ಕೊ, ಸೀದಾ ಏರ್ಪೋರ್ಟಿಗೆ ಬಾ, ಕ್ಯಾಬ್ ಹಿಡ್ಕೊ ಡೈರೆಕ್ಟ್ ಮನೆಗೆ ಹೋಗಿ ಅಷ್ಟೇ. ಮನೆಗೆ ಹೋಗಿ ಕಾಚಿ ಮಾಡು ಅಷ್ಟೇ ಗೈಸ್. ಈ ಜಾಗ ನೋಡಿ ತೋರಿಸಿದ್ದಿಪ್ಪ, ಹೆಂಗಿದೆ ಜಾಗ ಸಕ್ಕತ್ತಾಗಿದೆ. ಇದನ್ನು ಏನೇ ಹೇಳಿ ಚೆನ್ನಾಗಿದೆ. ಏನೋ ಒಂಥರ ಕಣ್ಣು ತಂಪು ಅಂದ್ಕೊಳ್ಳಿ. ಏರ್ಪೋರ್ಟ್ ಒಳಗಡೆನೆ ಈ ಥರ ಎಲ್ಲ ಇದೆ ಅಂದರೆ ನಾವು ಯಾವತ್ತೂ ಬಂದಿಲ್ವಲ್ಲ ಗೈಸ್, ಅದಕ್ಕೆ ನಮ್ಗೆ ಇದೆಲ್ಲ ಒಂದು ಸ್ವಲ್ಪ ವಸ್ತು ಅನಿಸುತ್ತೆ. ಹೊಸಬ್ರು ಬರೋರ್ಗೆ ಇದೆಲ್ಲ ನೋಡೋದಕ್ಕೆ ಒಂಥರ ಚೆಂದ, ಸೂಪರಾಗಿ ಅನಿಸುತ್ತೆ. ಇದು ಏನಕ್ಕೆ ಗೊತ್ತಾ, ಇದು ಸ್ಕ್ಯಾನಿಂಗು 200. ನಾನು ನನ್ನ ಗಂಡ ಪೆಗ್ ಹೊಡಿತಾ ಇದ್ದೀವಿ. ನಾನು ಸ್ಪ್ರೈಟ್ ಪೆಗ್ ಹೊಡಿತಾ ಇರೋದು, ಅವರು ಫಾಂಟಾ ಪೆಗ್ ಹೊಡಿತಾ ಇರೋದು. ಇಬ್ಬರು ಹೋಗ್ತಾ ಹಂಗೆ 1-2 ಪೆಗ್ ಹಾಕೊಂಡು ಹೋಗೋಣ ಫ್ಲೈಟಲ್ಲಿ. ಎಷ್ಟು ಗಂಟೆ? ಎಷ್ಟು 2:30. ಟೇಕ್ ಅಪ್ ಲ್ಯಾಂಡಾ ಗೊತ್ತಿಲ್ವೇ? ಟೇಕ್ ಅಪ್ ಬೈಕ್ ಅಮ್ಮ ಗೈಸ್, ನಿಜವಾಗ್ಲೂ ನಿಮ್ಗೆ ಎಷ್ಟು ಭಯ ಆಗ್ತಿರೋದು ನಿಜ. ನನಗೆ ಫ್ಲೈಟು ಈ ಟ್ರೈನೆಲ್ಲ ಸ್ವಲ್ಪ ಭಯ ನನಗೆ ತುಂಬ. ಆದರೂ ಧೈರ್ಯ ಪಟ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಗಂಡನ ಜೊತೆ. ನನ್ನ ಸೇಫಾಗಿ ಕರ್ಕೊಂಡು ಮನೆಗೆ ಕರ್ಕೊಂಡು ಹೋಗೋ ಜವಾಬ್ದಾರಿ ನಿಂದೆ. ಕರ್ಕೊಂಡೋಗಿ ನನ್ನ ಮಕ್ಕಳ ಹತ್ರ ಬಿಟ್ಬಿಡಪ್ಪ. ನಾನು ಮನೆ ಆದ್ಮೇಲೆ ಇದಾಗಿದ ತಕ್ಷಣ ಟೇಕ್ ಅಪ್ ಅನ್ಸುತ್ತೆ ಆಗ್ತಾ ಇರೋದು. ಲ್ಯಾಂಡ್ ಏನೋ ಲ್ಯಾಂಡ್ ಎಷ್ಟೇ ಬೆಂಗಳೂರು ಆದ್ರೆ ಗೈಸ್ ನಮಗೆ ಗೊತ್ತಿಲ್ಲ ಅಂದರೆ ಗೊತ್ತಿರೋರಾದರೂ ಹೇಳಬೇಕು.
ಈ ಥರ ಏನು ಹೇಳ್ತಾರೆ ಆಡ್ಕೋಬಾರ್ದು. ಆಡ್ಕೊಳ್ಳೋದು ಆಡ್ಕೊಳ್ಳೋದೇ ಇದೆಲ್ಲ. ಆಡ್ಕೊಳತ್ರೆ ಓಡ್ಕೊಳೋದು. ಎಷ್ಟು ಜನ ಪ್ಯಾಸೆಂಜರ್ಸ್ ಇದ್ದಾರೆ ಗೊತ್ತಾ? ಏನು ಹೇಳಿ, ಎಂಥವ್ನಿಗಾಗಲಿ ಗಾಳೀಲಿ ಆರೋದೇ ಬೇರೆ. ಇಲ್ಲಿ ಕಾರ್ ಓಡಿಸಿ, ಬೈಕ್ ಓಡಿಸಿ, ಫಾರ್ಚುನರೇ ಓಡಿಸಿದ್ದಿಲ್ಲ, ಲ್ಯಾಂಬೋರ್ಗಿನಿ ಓಡಿಸಿಲ್ಲ, ಅಷ್ಟೇ BMW ಆಡಿ ಗಿಡಿ ಎಲ್ಲ ಓಡಿಸಿ. ನಮ್ಮ ಫ್ಯಾಮಿಲಿ ನಮ್ಮ ಭಾವ ಒಬ್ಬರೇ ಫ್ಲೈಟಲ್ಲಿ ಹೋಗಿ ಬಂದಿರೋದು. ನಮ್ಮ ಅಣ್ಣ ಒಬ್ಬರೇ ಅಂದರೆ ಇವರಣ್ಣ ನಮ್ಮ ಭಾವ ಒಬ್ಬರೇ ಫ್ಲೈಟಲ್ಲಿ ಹೋಗಿದ್ದು. ನೆಕ್ಸ್ಟ್ ಎಲ್ಲರದ್ದು ಪ್ಲ್ಯಾನ್ ಇತ್ತು, ನಾವು ಶಿರಡಿಗೆ ಹೋಗ್ಬೇಕಾದ್ರೆ ಎಲ್ಲರೂ ಫ್ಲೈಟ್ ಆಲ್ರೆಡಿ ಫ್ಲೈಟಲ್ಲೇ ಹೋಗೋಣ, ಫ್ಲೈಟಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಬಟ್ ಗೊತ್ತಿಲ್ಲ ಇನ್ನು ಯಾವಾಗ ಅದೇ ನಾನು ಮಾತ್ರ ಇನ್ನೊಂದು ಐಡಿಯಾ ಇದೆ ನನ್ನೊಂದು. ನನ್ನ ತಂದೆ ತಾಯಿನ ಫಸ್ಟು ಮನೆಯಿಂದ ಗಾಡೀಲಿ ಕರ್ಕೊಂಡ್ಬಂದು ನನ್ನ ಅಂಗಡಿ ಹತ್ರ ನಿಲ್ಲಿಸಿ, ನನ್ನ ಅಂಗಡಿಯಿಂದ ಕಾರಲ್ಲಿ ಕರ್ಕೊಂಡು ನಾನು ನಮ್ಮಣ್ಣ ನನ್ನ ತಮ್ಮ ಎಲ್ಲರೂ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಏರ್ಪೋರ್ಟಲ್ಲಿ ಕಾರಿಗೆ ನಿಲ್ಲಿಸಿ, ಆ ಕಾರ್ ನಿಲ್ಲಿಸಿದ ಮೇಲೆ ಇಲ್ಲಿಂದ ಫ್ಲೈಟ್ ಬುಕ್ ಮಾಡಿ ಇಲ್ಲಿಂದ ಕೇದಾರ್ನಾಥಲ್ಲಿ ಹೋಗಿ ಅಲ್ಲಿ ಹೆಲಿಕಾಪ್ಟ್ರಲ್ಲಿ ಒಂದೇ ಅತಿ ಎಲ್ಲ ಗಾಡಿ ನಮ್ಮ ಅಪ್ಪ ಅಮ್ಮನ ಹಚ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಖುಷಿ ನಾವು ಹೋಗ್ಬಿಡ್ಬೇಕು ಅಂತದ್ದು ಎಲ್ಲ ಗಾಳಿಯಲ್ಲೇ ಏನಂತೀರ. ನಾಳೆ ದಿವಸ ಇವಾಗ ಸಿಟಿ ಸಮೇತ ದೊಡ್ಡವಾಗ್ತಾ ಇದ್ದಾರೆ. ಇವಾಗ ನಮ್ಮ ಅಪ್ಪ ಅಮ್ಮ ನನಗೆ ಮಕ್ಕಳಾಗ್ತಾ ಇದ್ದಾರೆ. ಇವಾಗ ನಾನು ನನ್ನ ಮಕ್ಕಳ ಜೊತೆ ಈ ಮಕ್ಕಳ ಜೊತೆ ಟೈಮ್ ಯೂಸ್ ಮಾಡಬೇಕು, ಆ ಮಕ್ಕಳ ಜೊತೆ ಟೈಮು ಕೊಡಬೇಕು, ಇಬ್ಬರಿಗೂ ಟೈಮ್ ಕೊಡಬೇಕು. ಇವಾಗ ನಮ್ಮ ಸಿಟಿ ಸಮೇತ ಯಾವಾಗಿದ್ದು ದೊಡ್ಡವ್ರು ಆಗ್ತಾ ಇರ್ತಾರೆ. ನನ್ನ ತಂದೆ ತಾಯಿ ಚಿಕ್ಕವ್ರು ಆಗ್ತಾ ಇರ್ತಾರೆ. ಅದಕ್ಕೆ ಹೇಳೋದು ಇವ್ರಿಗೆ ಏನು ಗೊತ್ತು ಕುಷ್ಕಾ ಬಿರಿಯಾನಿ ಮಾರೋರಿಗೆ ಮಕ್ಕಳು ಗುದ್ದು ಹಾಕ್ಬಿಡ್ತೀನಿ. ನಮಗೆ ಏರ್ಪೋರ್ಟಲ್ಲಿ ಬಂದಿದ್ದೀವಿ, ಏರ್ಪೋರ್ಟ್ನ ಪಾರ್ಸಲ್ ಕಟ್ಸ್ಬಿಡ್ತೀನಿ. ನಾನು ಮೀಟ್ರ್ ಬೇಕಾದೆಲ್ಲ ಮಾಡೋಕ್ಕೆ ಆಟೋಗಿರುತ್ತೆ ಮೀಟ್ರು ಒಂದು ಸಿಂಗಲ್ಲ ತಕ್ಕ ಗಂಜೀರಿಗೆ ತಕ್ಕ ನಮ್ಮ ಮಕ್ಕ ಮುದ್ಕೊಂಡು ಕಾಲು ಕೇಳೋಣ. ಆಯ್ತಾ ಬಾಸ್, ತೃಪ್ತಿ ಆಯ್ತಾ? ಆಕಲ್ ನಾ ಪರಿಚಯ ಮಾಡಿಕೊಟ್ಟೆ, ಆಕಲ್ ನಾ ಕೇಳಿದೆ ಇಲ್ಲಿ ಸಿಗರೇಟ್ ಸಿಗುತ್ತೆ ಅಂತ ಕೇಳಿದ್ರು. ಅವ್ರು ಹೇಳಿದ್ರು ಇಲ್ಲಿ ಸಿಗರೇಟ್ ಸಿಗಲ್ಲ, ಆಚೆಯಿಂದನೇ ತೊಗೋರು ಅಂತ. ನಮ್ಮನ್ನ ಹೇಳಿದ್ರು ಆಚೆಯಿಂದ ತೊಗೊಂಡೋಗೋದು ಯಾಕೆ ಅಂತ. ನಾನೇ ಇದೆಲ್ಲ ಹೊಡೆಯೋಕ್ಕೆ ಬಿಡೋದೇ ಇಲ್ಲ ಅಂದ್ಕೊಂಡೆ. ನನಗೇನು ಗೊತ್ತಿತ್ತು ಅಂಕಲ್ಗೆ ಹೋಗ್ತಾಯಿದ್ದೆ, ಅಂಕಲ್ ಇಲ್ಲಿ ಸಿಗರೇಟ್ ಸಿಗಲ್ವ ಅಂತ. ಅವ್ರೇನು ಹೇಳಿದ್ರು ಗೊತ್ತಾ, ಇಲ್ಲ ಆಚೆನೇ ತೊಗೋಬೇಕು, ಪರವಾಗಿಲ್ಲ ತೊಗೊಳ್ಳಿ ಸಿಗರೇಟ್ ಅಂತ ಸಿಗರೇಟ್ ಕೊಟ್ಟು. ಹಂಗೆ ಹುಡುಗರು ಹಾಗೆ ಏನಕ್ಕಾಗಿಲ್ಲ ದುಡ್ಡಿನ ವಿಷಯದಲ್ಲಿ, ಏನಕ್ಕಾಗಿಲ್ಲ ಅಂದ್ರು ಈ ಎಣ್ಣೆ ವಿಷಯದಲ್ಲಿ, ಸಿಗರೇಟ್ ವಿಷಯದಲ್ಲಿ ಹಾಗೆ ಆಗ್ತಾರಲ್ಲ. ತೃಪ್ತಿ ಆಯ್ತಾ ಹೋಗ್ಲಿ? ಅಪ್ಪ ಒಂದು ಸಿಗರೇಟ್ ಇಷ್ಟೊಂದು ಏರ್ಪೋರ್ಟಲ್ಲಿ ಅಲ್ಲ ಎಣ್ಣೆ ಎಲ್ಲಿ ಬೇಕಾದ್ರೂ ಸಿಗ್ತಾ ಇದೆ. ಇಲ್ಲಿ ಏರ್ಪೋರ್ಟ್ ಒಳಗಡೆ ಕುತ್ಕೊಂಡು ಎಣ್ಣೆ ಹೊಡಿಬೋದು, ಅದೇ ಸಿಗರೇಟ್ ಹೊಡಿಯೋಂಗಿಲ್ಲ. ಸಿಗರೇಟ್ ಹೊಡಿಬೇಕಾದ್ರೆ ಈ ಜಾಗಕ್ಕೆ ಬಂದು ಸಿಗರೇಟ್ ಹೊಡಿಬೇಕಂತೆ. ಈ ಜಾಗ ಇಲ್ಲೇ ಕೊಟ್ಬಿಟ್ಟಿದ್ದಾರೆ ಸ್ಮೋಕಿಂಗ್ ಝೋನ್. ಇಲ್ಲಿ ಬಂದು ಇಲ್ಲೇ ಇಲ್ಲೇ ನಾನು ಎಂಟ್ರಿ ಹೆಂಗೋ ಇವಾಗ ಅರ್ಥಕ್ಕೆ ಹೋಗ್ತಾ ಇದ್ದೀವಿ, ನೋಡಲ್ಲ ಫಸ್ಟ್ ಟೈಮು ಹೆಂಗಾಯ್ತು ಒಳಗಡೆ ಹೋಗಿ ಹತ್ತದಷ್ಟೇ. ಹೊರಗಡೆ ಬಿಟ್ಬಿಟ್ರು ನಮ್ಗೆ ಆಲ್ರೆಡಿ. ಆದರೂ ಕಷ್ಟ ಗೈಸ್, ಒಂದು ಫ್ಲೈಟ್ ಹತ್ತೋದಕ್ಕೆ ಏನೇನೆಲ್ಲ ಹರಸಾಹಸ ಮಾಡಬೇಕಪ್ಪ ಅಂದರೆ ಅಭ್ಯಾಸ ಆಗ್ಬಿಟ್ಟು ಅನ್ಸ್ಬಿಡುತ್ತೆ. ಬಟ್ ಫ್ಲೈಟ್ ಒಂದು ಆಸೆ, ಹೋಗ್ತಾ ಇದೀವಿ ಹೆಂಗೆ ನಾವು ನೋಡೋಣ. ಇವಾಗ ಫ್ಲೈಟ್ ಹತ್ರ ಹೋಗಿ ನಿಂತ್ಕೋತೀವಿ. ಪ್ಯಾಸೆಂಜರ್ಸ್ ಅಜ್ಜ ನನ್ನ ಟಿಕೆಟ್ ಕೊಡು. ಡೈರೆಕ್ಟ್ ಒಳಗಡೆ ಫೋಟೋ ಎಲ್ಲ ಇಟ್ಕೊಳ್ಳೋಣ ಫ್ಲೈಟ್ ಹತ್ರ ಅನ್ಕೊಂಡೆ. ಫೋಟೋ ಇಟ್ಕೊಳ್ಳೋಣ ಅಂದರೆ ಡೈರೆಕ್ಟ್ ಹೊರಗಡೆ ಹತ್ತಿಸ್ಬಿಡ್ತಾವೆ. ವಿಂಡೋ ಹತ್ರ ನಮ್ಮದು ಸೀಟು, ನಾನು ವಿಂಡೋ ಹತ್ಕೊಡ್ತಾ ಇದ್ದೀವಿ ಫ್ಲೈಟೇ. ಬಲ್ಗಾಲಕ್ಕೆ ತೋರಿಸೋಗ್ತೀವಿ. ದೀಪಗಳಿಗೆ ಬೆಲ್ಟ್ ಹಾಕೊಳಕ್ಕೆ ಹೋಗಿಲ್ಲ ನೋಡಿ. ಈ ಬೆಲ್ಟು ನಿಜ ನಂಗೆ ಹಾಕೊಳಕ್ಕೆ ಬರಲಿಲ್ಲ ಗೈಸ್, ನಿಜವಾಗ್ಲೂ. ಏನು ಮಾಡೋದು, ನಮಗೆಲ್ಲ ಎಕ್ಸ್ಪೀರಿಯನ್ಸ್ ಇದ್ರೆ ಏನೋ ಹೇಳ್ಬೋದಪ್ಪ. ನಾವು ಫಸ್ಟ್ ಟೈಮ್ ಇಲ್ಲಿ ನಾವು ಸೀಟು ವಿಂಡೋ ಪಕ್ಕದಲ್ಲೇ ತೊಗೊಂಡಿದ್ವಿ ನೋಡಿ. ವಿಂಡೋ ಪಕ್ಕದಲ್ಲೇ ಇದೆ. ಇವಾಗ ಹೋಗ್ತಾ ವ್ಯೂ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಫ್ಲೈಟ್ ಹತ್ರ ಬಿಟ್ಟು ಕೆಳಗಡೆ ಬಿಡ್ತಾ ಇರ್ಕೊಂಡು ನಾವು ಡೈರೆಕ್ಟ್ ಬಾಕ್ಲುಗಳನ್ನೇ ಬಿಟ್ಬೋದು. ಆ ಪಕ್ಕ ನಮ್ಮ ದಿಮ್ಮೀನ್ ಕರ್ಕೊಬೋದಿರ, ಆ ಪಕ್ಕ ಹೊರಗಡೆ ಬಿಡ್ಕೊಂಡು ಸಾಕಾದ. ಓಕೆನಾ? ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಇದೊಂಥರ ನೋಡಿ, ಇದೊಂಥರ ಬ್ಯಾಗು ನನಗೆ ಹೆಂಗೆ ಅನಿಸ್ತಿದೆ ಗೊತ್ತಾ, ಬಿಗ್ ಬಾಸ್ ಅಲ್ಲಿ. ಬಿಗ್ ಬಾಸ್ ಅಲ್ಲಿ ಹಾಯ್ ಬಿಗ್ ಬಾಸ್. ಬಿಗ್ ಬಾಸ್ ನಾವು ಆಲ್ರೆಡಿ ಸೀಟ್ ಮೇಲೆ ಕೂತಿದ್ದೀವಿ. ಬಿಗ್ ಬಾಸ್ ಫ್ಲೈಟ್ಗೆ ಕಾರ್ನಲ್ಲಿ ಸೀಟ್ ಕೊಟ್ಬಿಟ್ಟಿದ್ದಾನೆ ಬಿಗ್ ಬಾಸ್. ಹಿಂದಿ ಚೆನ್ನಾಗಿ ಮಾತಾಡ್ತೀಯಾ? ಹಾಂ, ಪಕ್ಕದಲ್ಲಿ ಹೆಂಡ್ತಿದ್ರು ಹುಡುಗಿ ಅಂತ. ಹುಡುಗಿ ಸಖತ್ತಾಗಿದ್ದಾಳೆ. ಎಷ್ಟು ನಮಸ್ಕಾರ ಸರ್, ಚೆನ್ನಾಗಿದ್ರೆ ಊಟ ಗಿಡ ಮಾಡ್ತೀರಾ, ಟಿಫನ್ ಮಾಡಿಸ್ತೀರಾ ಅಂತ ಕೇಳಿ ನಾನು ಬೇಡ ಅಂತ. ಅಜ್ಜ ಆ ಹುಡುಗಿನೇ ನೋಡ್ಕೊಂಡು ಕೂತು ನನ್ನ ಗಂಡ ಅಲ್ವಾ? ಡೌರಜ
ಅಲ್ಲ ಇವಾಗ ಫ್ಲೈಟಲ್ಲಿ ಬರ್ತಿದ್ವಿ ಈ ಫ್ಲೈಟ್ ಆರಂಭ ನೋಡ್ಬೇಕು ನೀನು ನೋಡಿದ್ರೆ ಹುಡುಗಿನ ನೋಡ್ತಾ ಇದೀಯ. ಹುಡುಗಿ ನೋಡ್ತಾ ಇಲ್ಲ ಕೆಲವೊಬ್ಬರಿಗೆ ಅವ್ರು ನೋಡು ಕೆಲಸ ಮಾಡ್ತಾರೆ ನೋಡ್ತಾರೆ ಪಾಪ ಅಷ್ಟೆಲ್ಲ ಮೇಕಪ್ ಮಾಡ್ಕೊಂಡು ಇಷ್ಟೊಂದು ಕೆಲಸ ಮಾಡ್ತಾರಲ್ಲ ಅಂತ ಮನ್ಸಿಗೆ ಒಂಥರ ನೋವಾಗುತ್ತೆ. ನಾನು ಹೆಂಡತಿ ಕಾರಲ್ಲಿ ಕೂತ್ಕೊಂಡು ಸೀಟ್ ಬೆಲ್ಟ್ ಹಾಕಿದ್ದೀನಿ, ಫ್ಲೈಟಲ್ಲಿ ಕೂರ್ತೀನಿ ಅವಳೇ ಸೀಟ್ ಬೆಲ್ಟ್ ಹಾಕೋದು. ಎಲ್ಲರೂ ಹಾಕೋದಾ ಇದ್ದಾರೆ ಅದೇ ಕಾರಲ್ಲಾದರೆ ಸುಮ್ಮನೆ ಅಂದ್ರೆ ಇವತ್ತು ಅವಳೇ ಫಸ್ಟ್ ಸೀಟ್ ಬೆಲ್ಟ್ ನೆತ್ತಿ ಹಾಕೋಬಿಟ್ಟು ಸೀಟ್ ಬೆಲ್ಟ್ ಹಾಕಿದ್ರಿ ಸೇಫ್ಟಿ ಮುಖ್ಯ. ಯಾಕಂದ್ರೆ ನನ್ನ 2 ಜೀವಗಳು ಮನೇಲಿದ್ದಾವೆ. ಸೇಫ್ಟಿ ಅದೇ ಕಾರಲ್ಲೂ ಅಷ್ಟೇ ಎಲ್ಲ ಜೀವಗಳು ಇರುತ್ತೆ, ಅದಕ್ಕೆ ಕಾರಲ್ಲೂ ಸೀಟ್ ಬೆಲ್ಟ್ ಆದರೂ ಇದು ಗೈಸ್ ಅದಾದರೆ ಭೂಮಿ ಮೇಲೆ ಹೋಗ್ತೀವಿ, ಇದು ಆಕಾಶದ ಮೇಲೆ ಹಾರ್ತೀವಿ. ಭಯ ಅಲ್ವಾ? ನೀನೇ ನೋಡಿದ್ರೆ ಆಕಾಶ ಭಯ ಬೀಳ್ಬೇಕು. ನೋಡೋಣ ಇವತ್ತು ಭಯ ಪಡುತ್ತಾ ಅಂತ. ಆಕಾಶದ ಹತ್ರನೇ ಹೋಗ್ತಾ ಇದೀನಿ ಅದು. ಆಕಾಶ ಎಷ್ಟೇ ಗೊತ್ತಿರುತ್ತೆ ಆದರೂ ಆಕಾಶ ಮುಟ್ಟೋ ಥರ ಎಲ್ಲ ಚೆನ್ನಾಗಿರುತ್ತಾರೆ, ಮುಟ್ಟಕ್ಕಾಗಲ್ಲ. ಇದೆಲ್ಲ ವಿಂಡೋ ಎಲ್ಲ ಓಪನ್ ಆಗ್ಬಿಟ್ಟಿದ್ರೆ ಏನಾಗ್ತಿತ್ತು ಚಿನ್ನ? ನಾವೆಲ್ಲ ಮೇಲಕ್ಕೆ ಹೋಗ್ತಾ ಇದ್ವಿ ಆಕಾಶಕ್ಕಿಂತ ಮೇಲೆ. ಹೌದಾ? ಅಲ್ಲ ಇದಲ್ಲೂ ಹೆಲಿಕಾಪ್ಟ್ರಲ್ಲಿ ಹೋಗುವ ಮಾಡ್ತಾ ಇದ್ದೀವಿ. ನಿನಗೆ ಏನಿಸ್ತಾ ಇದೆ? ನೋಡಲ್ಲ ಎದುಳುತ್ತೀವಿ ಎದುಳಿಲ್ಲ ಈಗ ಹೋಗುತ್ತೆ. ಫ್ಲೈಟ್ ಐಡ್ಲಿಂಗಲ್ಲಿ ಬಿಟ್ಟವ್ರೆ, ಐಡ್ಲಿಂಗಲ್ಲಿ ನಿಂತೈತೆ. ಫಸ್ಟೇ ಗಾಡಿ ಹತ್ತಿದ ತಕ್ಷಣ ರಿವರ್ಸ್ ಬಂತು, ಇವಾಗ ಮುಂದೆ ಹೋಗೈತೆ. ಐಡ್ಲಿಂಗಲ್ಲಿ ನಿಲ್ಲಿಸ್ಬಿಟ್ಟವ್ರೆ. ಸ್ವಲ್ಪ ಏನಕ್ಕೆ ಐಡ್ಲಿಂಗ್ ಬಿಟ್ಟವ್ರೆ ಗೊತ್ತಿಲ್ಲ. ನಮ್ಮ ದಿಕ್ಕು ಬೇರೆ ಕೈಕಾಲೆಲ್ಲ ನಡೀತಾ ಇದೆ ಅಂತೆ. ಆಲ್ರೆಡಿ ಒಂದು ಫ್ಲೈಟ್ ಲ್ಯಾಂಡ್ ಆಗ್ತಾ ಇದೆ. ನಮ್ಮ ಟೇಕಪ್ ಆಗಿರೋ ಬಿಟ್ಟು ಆಗತ್ತೆ ಇವಾಗ. ಸುಪ್ಪ ಅಂತ ಆಗ್ತದೆ ನೋಡು. ಬಂದೈತೆ ಹೋಗ್ತೀನಿ ಅಮ್ಮ ಎಷ್ಟು ಫೋರ್ಸ್ ಆಗಿ ಹೋಗ್ತಿದೆ ನೋಡು. ಹೊಟ್ಟೆ ಒಂಥರ ತೊಳಸ್ದಂಗೆ ಆಗ್ತಿದೆ. ಸಕ್ಕತ್ತಾಗಿದೆ ಅಲ್ವಾ? ಅಜ್ಜ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ನೋಡು. ನಾನು ಜೆಟ್ ಬೇರೆ ಎತ್ಕೊಂಡು ಹೋಗ್ತಾನೆ ಯಾರೋ. ಅಜ್ಜ ನೋಡಜ್ಜ, ಮೋಡ ನೋಡಜ್ಜ, ಫಾಗು ಎತ್ಕೊಂಡು ನಮ್ಮ ಮನೆಗೆ ಹೋಗ್ತಾ 2 kg ಬೇಕಾಗುತ್ತೆ ಮೂಟೆ ತುಂಬ್ಕೊಂಡು ಹೋಗೋಣ. ಸಕ್ಕತ್ತಾಗಿದೆಲ್ಲ ನೋಡಿ ಗೈಸ್. ಇಲ್ಲಿ ಎಷ್ಟು ಬಿಸಿಲಿದೆ, ಅಲ್ಲಿ ಏರ್ಪೋರ್ಟ್ ಹತ್ರ ಫುಲ್ ಮಳೆ ಬರ್ಬಿಡ್ತು. ಇಲ್ಲಿ ನೋಡಿ ಎಷ್ಟು ಬಿಸಿಲು. ಎರಡು ಭೂಮಿ ಸಕ್ಕತ್ತಾಗೋಯ್ತು. ಮೋಡನೇ ಅಲ್ವಾ? ನೋಡು ಚಿನ್ನು, ಯಪ್ಪ ಇಲ್ಲಿ ನೋಡು ಚಿನ್ನು. ಅಮ್ಮ ಎಷ್ಟು ಹತ್ರ ಇದೀವಿ ಗೊತ್ತಾ ಗೈಸ್ ನಾವು ಮೋಡದ ಹತ್ರ. ಮುಟ್ಟಕ್ಕಾಗ್ತಿಲ್ವೇ? ಕೆಳಗಡೆಯಿಂದ ನೋಡಕ್ ಮೋಡ ಹಿಂಗಿರ್ತಿಲ್ ಮೇಲೆ. ಅಪ್ಪ ನನಗೊಂದು ನಿಜವಾಗ್ಲೂ ಇದೊಂಥರ ಸ್ವರ್ಗ ಥರ ಅನಿಸ್ತಿಲ್ವಾ? ನಿಜವಾಗ್ಲೂ ಮಸ್ತ್. ಅಜ್ಜ ಅದು ನೋಡಿ ನಾಯಿ ಮರಿ ಥರ ಕಾಣಿಸ್ತಿದೆ. ಚಿಕ್ಕದಾಗಿ ಬರೀತಾರೆ. ಇದು 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 ಅಲ್ವಾ? ನಮ್ಮ ನೋಡಿ ಎಷ್ಟು ಚೆನ್ನಾಗಿದೆ. ಸೇಮ್ ನಾಯಿ ಮರಿ ಥರ. ಎಲ್ಲಿದೆ ಅದು? ಅಲ್ಲಿದೆ. ಇಲ್ಲಿ ಕಾಣಿಸ್ತಿಲ್ಲ ಅದು. ಇಲ್ಲಿದೆ ಕೆಳಗಡೆ. ಹಾಂ. ಯಾವುದೇ ತಗೊಂಡ್ರು 200 ರೂಪಾಯಿ ತಂದಿದೆ ಕ್ರೆಡಿಟ್ ಕಾರ್ಡ್. ಬರೀ ಕ್ರೆಡಿಟ್ ಕಾರ್ಡ್ ಅಷ್ಟೇ ಯೂಸ್ ಆಗದ? ಇದು ನೋಡು, ಇದು ಯಾವುದೇ ತೊಗೊಂಡ್ರು 300 ರೂಪಾಯಿ ವೇಚ್. ಏನಕ್ಕೋ ಆ ಹುಡುಗಿ ಇದರಲ್ಲಿ ಏನೋ ಮಸಾಲೆ ಏನಾಯ್ತು, ಬಿಸಿನೀರು ಇದ್ಬಿಡ್ತು. 5 ನಿಮಿಷ ಇದ್ದರೆ ಇದು ಬಿರಿಯಾನಿ ಆಗುತ್ತೆ ಅಂತ. 5 ನಿಮಿಷ ನಿಜ ಇದು ಮುಟ್ಟು ನೋಡೋದು ಹಿಂಗೆ ಅದು ಬಿರಿಯಾನಿ ಕಾಣ್ತೈತೆ. ಅರೆ ಒಂದು ಬಿರಿಯಾನಿ 300 ರೂಪಾಯಿ ಅಪ್ಪ ರಾಜ. ಒಂದು ಬಿರಿಯಾನಿ 300 ರೂಪಾಯಿ. ಕೂತಿರೋ ಜಾಗದಲ್ಲೇ ಬಿರಿಯಾನಿ ತಂದು ಕೊಡ್ತಾರೆ. ಇದೆ ಅಪ್ಪ 300 ರೂಪಾಯಿಗೆ ಎಷ್ಟಪ್ಪ ಬಿರಿಯಾನಿ ನೋಡು. ಚೆನ್ನಾಗಿದೆಯಾ ಬಿರಿಯಾನಿ? 300 ರೂಪಾಯಿ ಕೊಟ್ಟಿದ್ದು ದುಡ್ಡು ವೇಸ್ಟು. ಈ ಊಟ ತಿನ್ನೋ ಬದಲು ಏನು ಹೇಳು, ಬಾಯಿ ಮತ್ತೆ ಚೆನ್ನಾಗಿದೆಯಾ? ಹೋಗ್ಲಿ ಚೆನ್ನಾಗಿದೆ ಅಪ್ಪ, ನೀನು ತಿನ್ನಪ್ಪ. ನಂಗೆ ಬೇಡ, ನನಗೆ ವಾಮಿಟ್ ಬರಂಗೆ ಆಗೋಯ್ತು ಟೇಸ್ಟ್ ನೋಡಿದ ತಕ್ಷಣ. ಫೈನಲಿ ಲ್ಯಾಂಡ್ ಆಗ್ತಾ ಇದೆ ಗೈಸ್. ತಲೆ ತಿರುಗ್ತಾ ಇತ್ತು ಅಷ್ಟು ಫಾಸ್ಟಾಗಿ. ತುಂಬ
ಏನು ಕೇಳ್ತಾ ಇದೆಯಾ? ಗುಜರಾತ್ ಬಂದಿದ್ದೀವಿ ಅಂತ. ಫೈನಲಿ ಗುಜರಾತ್ಗೆ ನಾವು ರೀಚ್ ಆಗಿದ್ದೀವಿ. ನಮ್ಮ ಫ್ಲೈಟ್ ಲ್ಯಾಂಡ್ ಆಯಿತು. ಬಟ್ ನಾವೇನು ಅಂದ್ಕೊಂಡ್ವಿ ಗೊತ್ತಾ, ಫ್ಲೈಟ್ ಹತ್ರ ಹೋಗ್ಬಿಟ್ಟು ಫೋಟೋ ಹಿಡ್ಕೊಳ್ಳೋಣ ಅಂದರೆ ಫ್ಲೈಟ್ ಹತ್ರ ನಿಲ್ಸೇ ಇಲ್ಲ. ಫ್ಲೈಟ್ ಹತ್ರ ನಿಲ್ಲಿಸಿಲ್ಲ. ಎಕ್ಸಿಟ್ ಆಗಿದ ತಕ್ಷಣ ಇಲ್ಲಿ ಗೇಟ್ ಆ ಥರ ಬಂದ್ವಿ. ಇಲ್ಲಿಂದ ಹೋಗೋಣ. ಒಂದು ಆಟೋ ಸಿಕ್ತು ಗೈಸ್. ಎಷ್ಟು ಹೇಳಿದ್ರು ರೀ? ಆಟೋದಲ್ಲಾದರೆ 450 ರೂಪಾಯಿ ಅಂತೆ. ಹಾಂ ಅಜ್ಮೀರ ಫ್ಯಾಷನಿಂದಾನೇ ಅಲ್ಲಿಂದ ಒಂದು 2 ಕಿಲೋಮೀಟರ್ ಲೋಟ್ಲಿದೆ. ಹಾಂ ಬೇರೆ ಟ್ಯಾಕ್ಸಿಲಿ ಹೋಗ್ತೀನಿ ಅಂತ 850 ಅಂತೆ. ಹಾಂ ನಾವು ಟ್ಯಾಕ್ಸಿಯಲ್ಲಿ ಕುತ್ಕೊಂಡು ಇವಾಗೂ ಬಂದಿದ್ದು ಹಾಗೆ, ಇವಾಗೂ ಹಾಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಗಾಳಿ ಓಡಾಡಲಿ ಸ್ವಲ್ಪ ಜೊತೆ ಹೋಗ್ತಾ ಹಂಗೆ ಒಂದು ಆಟೋದಲ್ಲೇ ಹೋಗೋಣ. ಆಟೋ ನೋಡಿ ಹೆಂಗೈತೆ ಬ್ಲ್ಯಾಕ್ ಜಾಕ್. कन्नड़ नहीं आता है, समझ में भी नहीं आता है, थोड़ा भी सीखना है ना अंकल. हमारा तुम्हारा हम लोग का आप लोग का लैंग्वेज तो हम लोग बात करते हैं, हम लोग का लैंग्वेज आप क्यों वही कन्नड़ा भी बात करो, सीखो थोड़ा थोड़ा. ಪಾರ್ಕಿಂಗ್ ಒಳಗಡೆ ನಿಲ್ಸೋದಕ್ಕೆ 50 ರೂಪಾಯಿ. ಸೊ ಗೈಸ್ ಫೈನಲಿ ನಾವು ಗುಜರಾತ್ಗೆ ರೀಚ್ ಆದ್ವಿ. ಅಲ್ಲಿಂದ ಬಂದು ನಾವು ಇವಾಗ ಒಂದು ರೂಮ್ ಬುಕ್ ಮಾಡಿ ನಮಗೊಂದು ರೂಮ್ ಕೊಟ್ಟಿದ್ದಾರೆ. ಸೊ ನಮ್ಮ ರೂಮ್ ಬಂದು ಈ ಥರ ಇದೆ. ಸೊ ಚೆನ್ನಾಗಿದೆ, ಒಂಥರ ಪುಟ್ಟದಾಗಿ ಚಿಕ್ಕದಾಗಿದ್ರು ಕ್ಯೂಟಾಗಿದೆ. ಇದೊಂದು ಬೆಡ್ ಕೊಟ್ಟಿರ್ತಾರೆ, ಡಬಲ್ ಕಾಟ್ ಬೆಡ್ಡು ಮತ್ತು ಒಂದು ಸಿಂಗಲ್ ಕಾಟ್ ಬೆಡ್ ಕೊಟ್ಟಿರ್ತಾರೆ. ಬಟ್ ನನಗಿನ್ನೊಂದು ಏನಂದರೆ ಇಲ್ಲೊಂದು ಚಿಕ್ಕ ವಿಂಡೋ, ಬಟ್ ದೊಡ್ಡ ವಿಂಡೋ ಇರಬೇಕಿತ್ತು. ಬಟ್ ಚೆನ್ನಾಗಿದೆ, ರೂಮ್ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಹೈಜಿನಿಕ್ ಆಗಿದೆ. ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಈ ರೂಮು. ಅಜ್ಮೀರ ಫ್ಯಾಷನ್ ಇಂದ ಅಲ್ಲಿಂದ ಕರೆಕ್ಟಾಗಿ ಅರ್ಧ ಕಿಲೋಮೀಟರ್ ಇರೋದು ಹೋಟೆಲ್ ಲೆಜೆಂಡ್ ಅಂತ. ಚೆನ್ನಾಗಿದೆ ಹೋಟೆಲ್, ಚೆನ್ನಾಗಿದೆ, ಒಂಥರ ನೀಟಾಗೂ ಚೆನ್ನಾಗೂ ಟ್ರೀಟ್ ಮಾಡ್ತಾರೆ. ಆ್ಯಂಡ್ ನೋಡಿ ಎಷ್ಟು ಹೈಜಿನಿಕ್ ಆಗಿದೆ ಗೊತ್ತಾ, ನಿಜವಾಗ್ಲೂ ತುಂಬ ಚೆನ್ನಾಗಿ ಹೈಜಿನಿಕ್ ಆಗಿಟ್ಟಿದ್ದಾರೆ. ನಮಗಂತೂ ತುಂಬ ಇಷ್ಟ ಆಯಿತು. ಇವಾಗ ನಾವು ಇದೆಲ್ಲ ಸ್ವಲ್ಪ ಬಂದಮೇಲೆ ಅದು ಇದು ಮೆಸ್ಅಪ್ ಮಾಡಿಬಿಟ್ಟಿದ್ದೀವಿ ಅಷ್ಟೇ ಇಲ್ಲಿ. ಆ್ಯಂಡ್ ವಾಶ್ರೂಮು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ. ವಾಶ್ರೂಮು ಅಷ್ಟೇ ತುಂಬ ಹೈಜಿನಿಕ್ ಆಗಿದೆ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ಆ್ಯಂಡ್ ಫೈನಲಿ ನಾವು ರೂಮ್ನ ಬುಕ್ ಮಾಡಿ ಸದ್ಯಕ್ಕೆ ಇವಾಗ ಬಂದು ನಾನು ಸ್ವಲ್ಪ ಎಲ್ಲ ಮಕ್ಕಳೆಲ್ಲ ತೊಳೆದು ಫ್ರೆಶ್ ಅಪ್ ಆಗಿದ್ದೀನಿ. ನಮ್ಮ ಹಸ್ಬೆಂಡು ಅಷ್ಟೇ ಸ್ವಲ್ಪ ತುಂಬ ಟಯರ್ಡ್ ಆಗೋಯ್ತು ನಮಗೆ, ಯಾಕಂದರೆ ಇಲ್ಲಿ ಫ್ಲೈಟಿಂದ ಇಳಿದ ತಕ್ಷಣ ನಮಗೇನು ಟಯರ್ಡ್ ಅನಿಸ್ಲಿಲ್ಲ. ಇಲ್ಲಿ ಬಂದು ನಾನೇನು ಮಾಡಿಬಿಟ್ಟಿದ್ದೀನಿ, ಸೋಪು ಬ್ರಷ್ ಎಲ್ಲ ಮರ್ತ್ಬಿಟ್ಟಿದ್ದೀನಿ ಗೈಸ್, ಬರೋ ಒಂದು ಆತ್ರದಲ್ಲಿ. ಪಾಪ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ಎಲ್ಲ ಮರ್ತ್ಬಿಟ್ಟಿದೀಯಾ, ಏನು ತರಲಿಲ್ಲ ಅಂತ. ಅದು ಒಂದಕ್ಕೆ ಗೈಸ್ ನೀವು ನಂಬ್ತಿರೋ ಬಿಡ್ತಿರೋ, ಅದು ಒಂದು ಸೋಪು ಮತ್ತು ಒಂದು 2 ಬ್ರಷ್ಗೋಸ್ಕರ ಎಷ್ಟು ಕಿಲೋಮೀಟ್ರ್? 2 ಕಿಲೋಮೀಟರ್ ನಡೆದಿದ್ದೀವಿ ಗೊತ್ತಾ. ಸಿಗರೇಟ್ ಎಣ್ಣೆ ಸಿಗುತ್ತೆ, ಹೋಟ್ಲ್ಗಳಿದೆ. ಇಲ್ಲಾಂದ್ರೆ ಅಲ್ಲಿ ಗಂಟ ಪಾಪ ನನ್ನ ಗಂಡನ ಅಲ್ಲಿ ಗಂಟ ನಡ್ಸ್ಕೊಂಡ್ ಕರ್ಕೊಂಡು ಹೋಗಿದೆ ಪಾಪ ನನ್ನ ಹಸ್ಬೆಂಡ್. ಯಾವಾಗ ನಾವು ರೂಮ್ ಹೋಗ್ತೀವಿ, ಆಮೇಲೆ ಮುಂದೆ ಹೋಗಿದ ತಕ್ಷಣ ಗೈಸ್, ಆಮೇಲೆ ನೋಡ್ರೆ ಅಲ್ಲಿ ಚಿಕ್ಕದೊಂದು ಪೆಟ್ಟಿ ಅಂಗಡಿ ಇತ್ತು, ಓಕೆನಾ. ಅಲ್ಲಿ ಪೆಟ್ಟಿ ಅಂಗಡಿ ನಾವೇನು ಅನ್ಕೊಂಡು ಅಲ್ಲಿಲ್ಲ ಅನ್ಕೊಂಡೆ. ಆಮೇಲೆ ಮತ್ತೆ ನಾವು ಅಲ್ಲಿಂದ ಹೋಗಿ ರಿಟರ್ನ್ ಆಗಲ್ಲ ಬಾ, ಅವರು ಹೋಟೆಲ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಳೋಣ, ಯಾರನ್ನಾದ್ರೂ ಸರ್ವರ್ ಇರ್ತಾರಲ್ವಾ, ಸೊ ಅವ್ರನ್ನ ಕಳಿಸ್ತಾರೆ. ಇವಾಗೂ ಅಷ್ಟೇ ಬ್ರಷು ಸೋಪ್ ತಗೊಂಡ್ಬಂದ ಪೇಸ್ಟ್ ನಂಬರ್ ತಗೊಳ್ಳೆ, ತಿರ್ಗಾ ಪೇಸ್ಟ್ ತರಕ್ ಹೋಗ್ಬೇಕು. ಹೌದಲ್ವಾ, ಇವಾಗ ನೀನ್ ಹೇಳು. ಹೌದು ಗೈಸ್, ನಾವು ಅಲ್ವಾ ನಿಜವಾಗ್ಲು ತಾನೇ. ಅಯ್ಯೋ ನಿಜ, ನೀನ್ ಹೇಳಂದ್ರೆ ಇಲ್ಲ ಏನು ಅಲ್ಲ, ಯಾವ ಬ್ರಷ್ ತಗೊಂಡು ಪೇಸ್ಟ್ ತಗೋತಾರ ಇಲ್ವಾ? ನಿನ್ನಿಂದ 2 ಕಿಲೋಮೀಟರ್ ಹೋಗಿ 4 ಕಿಲೋಮೀಟರ್. ಇಲ್ಲಪ್ಪ, ಇವಾಗಂತೂ ನಾನು ಹೋಗಲ್ಲ. ಬೇಕಾದ್ರೆ ಇಲ್ಲಿ ಯಾರವರು ಏನು ಹೇಳ್ತಾರೆ, ವೆಯ್ಟರ್ ಅಲ್ವಾ, ವೆಯ್ಟರ್ ಅವ್ರನ್ನ ಪಾಪ ಕರೆದ್ರೆ ಅವ್ರ ಪಾಪ ಅವಾಗಲೇ ಕೇಳಿದ್ರು ಏನಾದ್ರು ಬೇಕಾ ಅಂತ. ನಮಗೆ ಗೊತ್ತಿರಲಿಲ್ಲ, ನಾವು ಹೋಗ್ಬಿಟ್ಟು ಬಂದಮೇಲೆ ಅವ್ರು ಕೇಳಿದ್ರು ಏನಾದ್ರು ಬೇಕಾ ಅಂತ. ಸೊ ಇವಾಗ ಏನಾದ್ರು ಬೇಕು ಅಂದರೆ ಅವ್ರ ಕೈಯಲ್ಲಿ ತರಿಸ್ಕೊಳ್ಬೋದು. ಬಟ್ ನೆಕ್ಸ್ಟ್ ನಾನು ಬೆಳಗ್ಗೆ ಎದ್ದು ಇನ್ನು ನಾವು ಎಲ್ಲ ಫ್ರೆಶ್ ಅಪ್ ಆಗಿ ನಾವು ಅಲ್ಲಿ ಅಜ್ಮೀರ ಫ್ಯಾಷನ್ಸ್ಗೆ ಹೋಗಬೇಕು, ಶಾಪ್ಗೆ. ಆ್ಯಂಡ್ ಅಲ್ಲೆಲ್ಲ ನಿಮಗೆ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಇರುತ್ತೆ, ಅದು ನಿಮಗೆ ಯೂಸ್ಫುಲ್ ಆಗುತ್ತೆ ಆ ವಿಡಿಯೋ. ಆಲ್ಮೋಸ್ಟ್ ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಯಾಕಂದರೆ ವೀಡಿಯೋಸಲ್ಲೆಲ್ಲ ನೋಡ್ತಾ ಇರ್ತಾರೆ ಅಜ್ಮೀರ ಫ್ಯಾಷನ್ ಅನ್ನೋದು ತುಂಬಾ ಫೇಮಸ್ ಅಲ್ವಾ. ಸೊ ಅದನ್ನು ನಾನು ನಾಳೆ ಲೈವಾಗಿ ನಾನು ನಿಮಗೆ ತೋರಿಸ್ತೀನಿ, ಕಮೆಂಟ್ ಮಾಡಿ ಓಕೆನಾ. ಆ್ಯಂಡ್ ನೆಕ್ಸ್ಟ್ ವಿಡಿಯೋನೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಟಿಲ್ ದೆನ್ ಲವ್ ಯು ಆಲ್, ಬಾಯ್ ಬಾಯ್.